ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿ ಸೇರಿ ಬಂದಂಥ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಂತೆ ಒಂದು ಒಳ್ಳೆಯ ವೇದಿಕೆ, ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು. ಯಾಕೆಂತಂದರೆ ಈ ಕಾರ್ಯಕ್ರಮದ ಮೂಲಕವಾಗಿ ತುಂಬ ಪ್ರಶ್ನೆಗಳು, ಕ್ರೈಸ್ತ ಸಮಾಜದಲ್ಲಿರುವಂಥ ಸಂದೇಹಗಳನ್ನು ತೀರಿಸುವಂಥ ಒಂದು ಒಳ್ಳೆಯ ಅವಕಾಶವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾರಲ್ಪಡುತ್ತಿರುವಂಥ ಪ್ರತಿಯೊಂದು ಪ್ರಶ್ನೆಯು ನಮ್ಮ ಆತ್ಮೀಯ ಜೀವನಕ್ಕೆ, ನಮ್ಮ ಆತ್ಮೀಯ ಬೆಳವಣಿಗೆಗೆ, ಸತ್ಯವಾಕ್ಯವನ್ನು ತಿಳಿದುಕೊಳ್ಳುವಂಥ ಆ ಒಂದು ಕ್ರಮಕ್ಕೆ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಮಾರ್ಗವಾಗಿರುತ್ತೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿ, ಕಾರ್ಯಕ್ರಮದ ನಿಮಿತ್ತವಾಗಿ ಸಹಕರಿಸಿ, ಇನ್ನೂ ಹೆಚ್ಚಾಗಿ ದೇವರು ನಮ್ಮೆಲ್ಲರನ್ನು ಜ್ಞಾನದಲ್ಲಿ ಬೆಳೆಸಲಿ. ಓಕೆ, ಈ ಸಮಯದಲ್ಲಿ ಮತ್ತೊಂದು ಪ್ರಶ್ನೆ, ಮತ್ತೊಂದು ಶೀರ್ಷಿಕೆಯ ಮೂಲಕವಾಗಿ ನಿಮ್ಮ ಮುಂದೆ ಬರೋದಕ್ಕೆ ತುಂಬ ಸಂತೋಷಿಸುತ್ತಿದ್ದೇವೆ. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಅಥವಾ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ದಯಪಾಲಿಸೋದಕ್ಕೆ, ವಾಕ್ಯದ ಮೂಲಕವಾಗಿ ದೇವರು ಆ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಏನು ಕೊಡುತ್ತಿದ್ದಾರೆ ಎಂಬುದನ್ನು ತಿಳಿಸೋದಕ್ಕೆ ನಮ್ಮ ಮಧ್ಯದಲ್ಲಿ ದೈವ ಸೇವಕರು ಸಿದ್ಧರಾಗಿದ್ದಾರೆ. ಅವರನ್ನು ಮೊದಲನೇದಾಗಿ ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಾ ಅನೇಕರನ್ನು ದೇವರ ಮಾರ್ಗದಲ್ಲಿ ನಡೆಸಿರುವಂಥ ದೈವ ಸೇವಕರು ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಅವರನ್ನು ಮೊದಲನೇದಾಗಿ ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ವಂದನೆಗಳು ಅಂಕಲ್. ವಂದನೆಗಳು ಸರ್. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ಸತ್ಯವನ್ನು ತಿಳಿದುಕೊಳ್ಳುತ್ತಿದ್ದಾರೆ ಎಂಬುದಾಗಿ ನಾವು ನಂಬುತ್ತಿದ್ದೇವೆ ಅಂಕಲ್. ಅದೇ ರೀತಿಯಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ವಾಕ್ಯಾನುಸಾರವಾಗಿ ನೀವು ತಿಳಿಸಿಕೊಟ್ಟು ನಡೆಸ್ತಿದ್ದೀರಾ. ಅದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಸೊ ಅದೇ ರೀತಿಯಲ್ಲಿ ಕ್ರೈಸ್ತ ಸಮಾಜದಲ್ಲಿರುವಂಥ ಮತ್ತೊಂದು ಪ್ರಶ್ನೆಯನ್ನು ಈ ದಿನ ಧ್ಯಾನಿಸೋದಕ್ಕೆ, ಚರ್ಚಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಕ್ರೈಸ್ತರಾದಂಥ ನಾವು, ದೇವರನ್ನು ನಂಬಿಕೊಂಡಂಥ ನಾವು ಕಾಣಿಕೆಗಳನ್ನು ಕೊಡಬೇಕು ಎಂಬಂಥ ಒಂದು ನಿಯಮವನ್ನು ಅಥವಾ ಕಟ್ಟಳೆಯನ್ನು ದೇವರು ಇಟ್ಟಿದ್ದಾರೆ. ಹೌದು. ಆದರೆ ಕಾಣಿಕೆ ಕೊಡಬೇಕೆನ್ನುವಂಥದ್ದು ಸತ್ಯ. ಹೌದು. ದಶಮ ಭಾಗವನ್ನು ಕೊಡಬೇಕೆನ್ನುವಂಥದ್ದು ಈ ಎಷ್ಟರವರೆಗೂ ಸರಿ. ಯಾಕೆಂತಂದರೆ ದಶಮ ಭಾಗ ಕೊಡುವಂಥದ್ದು ತಪ್ಪು ಎನ್ನುವಂಥದ್ದು ಇಲ್ಲಿ ಉದ್ದೇಶವಲ್ಲ ಅಂಕಲ್. ಆದರೆ ದಶಮ ಭಾಗ ಕೊಡುವಂಥದ್ದು ಸರಿಯಾ ಅಲ್ಲವಾ ಎನ್ನುವಂಥದ್ದು ಪ್ರಶ್ನೆ. ಯಾಕೆಂತಂದರೆ ಅನೇಕ ಸೇವಕರು ಅವರ ವಾಕ್ಯದಲ್ಲಿ ದಶಮ ಭಾಗ ನೀವು ಕೊಡಲೇಬೇಕು, ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ರೋಗಗಳು ಬರ್ತವೆ, ನಿಮಗೆ ಅನಾರೋಗ್ಯವಾಗತ್ತೆ, ನೀವು ನಾಶವಾಗ್ತೀರಾ, ನಿಜ, ಈ ರೀತಿ ಹೆದರಿಸಿ ಕೂಡ ಭಯಪಡಿಸ್ತಾ ಇದ್ದಾರೆ, ದಶಮ ಭಾಗವನ್ನು ತೆಗೆದುಕೊಳ್ತಿದ್ದಾರೆ. ಹೌದು. ಸೊ ಇದು ಎಷ್ಟರವರೆಗೂ ಸರಿ? ದೇವರು ಇದನ್ನು ಕೊಡಲೇಬೇಕೆಂಬಂತ ಖಚಿತವಾದಂಥ ಮಾತನ್ನೆಲ್ಲಾದರೂ ಹೇಳಿದಾರ? ಕೊಟ್ಟಿಲ್ಲ ಅಂತಂದ್ರೆ ನೀವು ನರಕಕ್ಕೆ ಹೋಗ್ತೀರಾ, ಹಾಳಾಗಿ ಹೋಗ್ತೀರಾ, ಈ ರೀತಿಯಾದಂಥ ಶಾಪದ ವಚನಗಳನ್ನು ದೇವರು ತಿಳಿಸಿದ್ದಾರ? ಇವತ್ತು ಬೋಧಕರು ಮಾಡ್ತಿರುವಂಥ ಈ ಬೋಧನೆ ಸರಿಯಾದದ್ದೇನ ಎನ್ನುವಂಥದ್ದನ್ನು ದಯವಿಟ್ಟು ತಿಳಿಸಬೇಕೆಂಬುದಾಗಿ ಕೇಳಿ. ಖಂಡಿತ ವಿಲ್ಸನ್. ಮೊದಲನೇದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ವೀಕ್ಷಕರೆಲ್ಲರೂ ಕೂಡ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ದಶಮ ಭಾಗ ಕಾಣಿಕೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹೌದು. ದೇವರ ಸೇವಕರಿಗೆ ಕೊಡಬೇಕಾ, ಕೊಡಬಾರ್ದಾ? ಖಂಡಿತವಾಗಿ ಕಾಣಿಕೆ ಎನ್ನುವಂಥದ್ದು ಕೊಡಲೇಬೇಕು. ಯಾಕೆಂದರೆ ದೇವರ ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ ಕಾಣಿಕೆ ಎನ್ನುವಂಥದ್ದು ದೇವರು ನೇಮಿಸಿರುವಂಥದ್ದು. ಆದರೆ ದಶಮ ಭಾಗ ಕೊಡಬೇಕಾ, ಕೊಡಬಾರ್ದ? ಎಷ್ಟು ಕೊಡಬೇಕು, ಕೊಟ್ಟರೆ ಹೇಗೆ ಕೊಡಬೇಕು ಅನ್ನೋದನ್ನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓಕೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ ಬಂದಂಥ ಆಜ್ಞೆಗಳು, ಅದು ಅಪೊಸ್ತಲನಾಗಿರುವಂಥ ಪೌಲನು ತಿಳಿಸುವಂಥದ್ದು ಏನಂದರೆ, ನೀವು ಕಾಣಿಕೆ ಕೊಡಬೇಕು. ಓಕೆ. ಕೊಡುವಾಗ ಇಷ್ಟೇ ಕೊಡಬೇಕು ಅಂತ ಆಜ್ಞೆ ಇಲ್ಲ. ಓಕೆ. ಹೃದಯಪೂರ್ವಕದಿಂದ ಕೊಡಬೇಕಂತ ಹೇಳ್ತಾರೆ. ಹೃದಯಪೂರ್ವಕದಿಂದ ನೀವು ದೇವರಿಗೆ ಕಾಣಿಕೆಯನ್ನು ಕೊಡಬೇಕಂತ ಹೇಳ್ತಾರೆ. ಓಕೆ. ಅದೊಂದು ಮಾತು ಈ ಸಂದರ್ಭದಲ್ಲಿ ನಾವು ನೋಡೋಣ. ಓಕೆ. ಎರಡನೇದಾಗಿ, ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗ ಕೊಡಬೇಕಂತ ಇರುತ್ತೆ. ದೇವರು ಖಂಡಿತವಾಗಿ ಇದು ಆಜ್ಞೆ ಕೊಟ್ಟಿರ್ತಾರೆ. ಓಕೆ. ಅದು ಯಾಕೆ ಕೊಟ್ಟಿದ್ದಾರೆ, ಉದ್ದೇಶವೇನು ಅದು ತಿಳ್ಕೊಳ್ಳೋಣ. ಓಕೆ. ಮೊದಲನೇದಾಗಿ ಈ ವಚನ ನೋಡಿಕೊಂಡು ಹೊಸ ಒಡಂಬಡಿಕೆಯಲ್ಲಿ, ಯಾಕೆಂದರೆ ನಾವೆಲ್ಲರೂ ಕೂಡ ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವಿದ್ದೀವಿ. ಹೌದು, ಹೌದು. ಯೇಸು ಕ್ರಿಸ್ತರು ಹೇಳಿರುವಂಥ ಬೋಧನೆಯ ಕಾಲದಲ್ಲಿ ನಾವೆಲ್ಲರಿದ್ದೀವಿ.
ಆದ್ದರಿಂದ ಆತನ ಮೂಲಕ ಬಂದಂಥ ಒಂದು ಬೋಧನೆ ಈ ಕಾಣಿಕೆ ವಿಷಯದಲ್ಲಿ ಏನಿದೆ ಅಂತ ಇಲ್ಲಿ ನೋಡೋಣ ಒಂದು ಸಾರಿ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನ 7ನೇ ವಚನವನ್ನು ಗಮನಿಸೋಣ. 9ನೇ ಅಧ್ಯಾಯ 6, 7, 8, 9. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವರು. ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿರಿ, ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕೊಡುವಂಥ ವಿಷಯದಲ್ಲಿ ಬಂದಾಗ ಕೊಡಬೇಕು, ಖಂಡಿತವಾಗಿ ಏನಪ್ಪ ಅಂದರೆ ಕೊಡಬೇಕು. ಓಕೆ, ಅದು ಮೊಟ್ಟ ಮೊದಲು ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟು, ಎರಡನೇದಾಗಿ ಕಾಣಿಕೆಯನ್ನು ಕೊಡಬೇಕು. ಓಕೆ, ಹೃದಯದಲ್ಲಿ ಸ್ಥಾನ ಕೊಡದೆ ಯಾರೋ ಒತ್ತಾಯ ಮಾಡಿದ್ದಾರೆ, ಅಂದರೆ ಸಭೆಯಲ್ಲಿ ಸೇವಕರು ಒತ್ತಾಯ ಮಾಡಿದ್ದಾರೆ, ಇಲ್ಲಾಂದರೆ ಶಾಪ ಬರುತ್ತೆ ಅಂತ ಹೇಳಿ ಏನಾದರೂ ಬೆದರಿಕೆ ಕೊಟ್ಟಿದ್ದಾರೆ, ಅವರು ಹೀಗೆ ಹೇಳಿರೋದರಿಂದ ನಾನು ಕೊಡ್ತಿದ್ದೀನಿ, ಅವರು ಒತ್ತಾಯ ಮಾಡಿರೋದರಿಂದ ನಾನು ಕೊಡ್ತಾ ಇದ್ದೀನಿ ಅಂದರೆ ಇದು ದೇವರು ಒಪ್ಪಲ್ಲ. ಮೊಟ್ಟ ಮೊದಲು ದೇವರು ಇದನ್ನು ಇಷ್ಟಪಡಲ್ಲ. ಹೃದಯಪೂರ್ವಕವಾಗಿ ಒತ್ತಾಯ ಮಾಡಿದವರ ವಿಷಯದಲ್ಲಿ ಇಷ್ಟಪಡಲ್ಲ, ಒತ್ತಾಯದಿಂದ ಇವ್ರು ಕೊಟ್ಟರು ಕೂಡ ದೇವರಿಗೆ ಇಷ್ಟ ಇಲ್ಲ. ಓಕೆ, ದೇವರು ಒಪ್ಪಲ್ಲ ಮೊದಲನೇದಾಗಿ. ಆದರೆ ಕಾಣಿಕೆ ಎನ್ನುವಂಥದ್ದು ಮೊಟ್ಟ ಮೊದಲು ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡದೆ, ಯಾರೋ ಹೇಳಿದ್ದಾರೆ, ನಮ್ಮ ಸೇವಕರು ಹೇಳಿದ್ದಾರೆ, ಅದಕ್ಕೆ ನಾನು ಕೊಡಬೇಕು, ಇಲ್ಲಾಂದರೆ ನನಗೆ ಶಾಪ ಬರುತ್ತೆ ಎಂಬ ಭಯದಿಂದ ನಾವು ಕೊಟ್ಟರೆ ಅದು ದೇವರಿಗೆ ವಿರುದ್ಧವಾದಂಥ ಕೆಲಸ ಆಗುತ್ತೆ. ಓಕೆ, ದೇವರು ಹೇಳದೇ ಇದ್ದಂಥ ಕೆಲಸ. ಸೇವಕರು ಪ್ರತ್ಯೇಕವಾಗಿ ವಚನಗಳನ್ನು ಬಳಸಿಕೊಂಡು ಮಾತಾಡ್ತಾ ಇರ್ತಾರೆ ಕೆಲವು ಸಂದರ್ಭದಲ್ಲಿ. ಹಾಗಾಗಿ ದೇವರು ಹೇಳಿರುವಂಥದ್ದು ಏನಪ್ಪ ಅಂದರೆ, ನೀವು ಕೊಡಿ, ಆದರೆ ಇಷ್ಟೇ ಕೊಡಬೇಕಂತ ಆಜ್ಞೆ ಇಲ್ಲ. ಹೃದಯಪೂರ್ವಕವಾಗಿ ಇಷ್ಟೇ ಕೊಡಬೇಕಂತ ಆಜ್ಞೆ ಇಲ್ಲ. ನೀವು ಎಷ್ಟು ಅಂದುಕೊಂಡಿದ್ದೀರಾ ನಿಮ್ಮ ಹೃದಯದಲ್ಲಿ? ನೀವೇನು ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಕಾಣಿಕೆ ಕೊಡ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ದವಸ ಧಾನ್ಯಗಳನ್ನು ನೀವು ಕೊಡಬೇಕಂತ ಆಸೆ ನಿಮಗಿದೆಯಾ, ನಿಮ್ಮ ಹೃದಯದಲ್ಲಿ ಹುಟ್ಟಿದೆಯಾ? ಅದರ ಪ್ರಕಾರ ನೀವೇನು ಅಂದುಕೊಂಡಿದ್ದೀರೋ ಅದರ ಪ್ರಕಾರ ನೀವು ಕೊಡಿ. ಓಕೆ. ಎರಡನೇದಾಗಿ, ಒತ್ತಾಯದಿಂದ ಬಲಾತ್ಕಾರದಿಂದ ಮನಸ್ಸಿನಲ್ಲಿ ನೊಂದುಕೊಂಡು ನೀವು ಕೊಡಬೇಡಿ ಅಂತ ಹೇಳ್ತಾರೆ. ಹೌದಲ್ವಾ? ಕ್ಲಾರಿಟಿ ಇದೆಯಲ್ವಾ ಇಲ್ಲಿ? ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಅಂದರೆ ಕೊಡಬೇಕು, ಸಂತೋಷವಾಗಿ ಕೊಡಬೇಕು. ಓಕೆ, ದುಃಖದಿಂದ ಕೊಡಬಾರ್ದು. ಎಷ್ಟು ಕೊಡಬೇಕು? ನಿಮ್ಮ ಹೃದಯದಲ್ಲಿ ಎಷ್ಟು ಅಂದುಕೊಂಡಿದ್ದೀರಾ ಅಷ್ಟು ಕೊಡಬೇಕಂತಾರೆ. ಓಕೆ, ನೀವು ದಶಮ ಭಾಗ ಕೊಡಬೇಕಂತ ಮನಸ್ಸಿದೆಯಾ ಅಷ್ಟು ಕೊಡಿ. ಸ್ವಲ್ಪ ಕೊಡಬೇಕಂತ ನಿಮ್ಗೆ ಅನ್ಸ್ಕೊಂಡಿದೆಯಾ ಅಷ್ಟು ಕೊಡಿ. ಬಹಳ ಕೊಡಬೇಕಂತ ಮನಸ್ಸಿನಲ್ಲಿದೆಯಾ ಬಹಳ ಕೊಡಿ. ಇಷ್ಟೇ ಕೊಡಬೇಕಂತ ಆಜ್ಞೆ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆ ಇದೆ. ಓಕೆ, ದಶಮ ಭಾಗ ಕೊಡಬೇಕು ಎನ್ನುವಂಥ ಆಜ್ಞೆ ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಅದನ್ನು ನಾವು ವಿಚಾರ ಮಾಡೋಣ. ಹೊಸ ಒಡಂಬಡಿಕೆ ಪ್ರಕಾರ ಅದೇ ಯೇಸು ಕ್ರಿಸ್ತರು ಬಂದ ಮೇಲೆ ಈ ಕಾಣಿಕೆ ವಿಷಯದಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ, ಮೊಟ್ಟ ಮೊದಲು ನಿನ್ನ ಹೃದಯದಲ್ಲಿ ಜಾಗ ಕೊಡು, ಭಕ್ತಿಯಿಂದ ನೀನು ನಡ್ಕೋ, ವಿಧೇಯನಾಗು. ಆಮೇಲೆ ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ ಸೇವಕರಿರ್ತಾರಲ್ಲ, ಅವರು ಕೂಡ ಕುಟುಂಬದಲ್ಲಿ ಪೋಷಣೆ ಹೊಂದಬೇಕು. ಆದ್ದರಿಂದ ಸೇವೆ ಅಭಿವೃದ್ಧಿ ಆಗಬೇಕಂದ್ರೂ, ಪೋಷಣೆ ಹೊಂದಬೇಕಂದ್ರೂ ಕೂಡ ನೀನು ಕಾಣಿಕೆ ಖಂಡಿತವಾಗಿ ಕೊಡಲೇಬೇಕು. ಆ ಕಾಣಿಕೆ ಎನ್ನುವಂಥದ್ದು ಮನಸ್ಫೂರ್ತಿಯಿಂದ, ಯಥಾರ್ಥವಾಗಿ, ಸಂತೋಷದಿಂದ ನೀನು ಕೊಡಬೇಕು ಅಂತ ಹೇಳ್ತಾರೆ. ಓಕೆ, ಇಷ್ಟೇ ಕೊಡಬೇಕಂತ ರೂಲ್ಸ್ ಇಲ್ಲ. ಓಕೆ. ಆದರೆ ಈಗಿನ ಕಾಲದಲ್ಲಿ ಈ ವಚನವನ್ನು ಯೋಚನೆ ಮಾಡದೆ ಕೆಲವರು ಸೇವಕರು, ಕೆಲವರು, ಎಲ್ಲರಲ್ಲ, ಕೆಲವರು ಇದರಲ್ಲಿ ಒಳ್ಳೆ ಸೇವಕರಿದ್ದಾರೆ, ಯಥಾರ್ಥವಾಗಿ ಸೇವೆ ಮಾಡುವಂಥವ್ರಿದ್ದಾರೆ. ಓಕೆ, ಓಕೆ.
ಅವ್ರು ಏನು ಮಾಡ್ತಾರೆ ಅಂದರೆ ಇದ್ದದರಲ್ಲಿ ತೃಪ್ತಿ ಪಡ್ತಾರೆ, ಇದ್ದದರಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಮಟ್ಟಿಗೆ ಸೇವೆ ಮಾಡ್ಕೊಂಡು ಹೋಗುವಂಥ ಒಳ್ಳೆ ಸೇವಕರಿದ್ದಾರೆ. ಓಕೆ. ಆದರೆ ಕೆಲವರು ದುರಾಸೆ ಉಳ್ಳವರಿದ್ದಾರೆ. ಈ ದುರಾಸೆ ಉಳ್ಳವರು ಏನು ಮಾಡ್ತಾರೆ ಅಂದರೆ, ಹಣದ ಆಸೆ ಉಳ್ಳವರು ಇರ್ತಾರೆ. ಇವ್ರು ಏನು ಮಾಡ್ತಾರೆ, ಕೆಲವು ವಚನಗಳನ್ನು ಆರಿಸ್ಕೊಳ್ತಾರೆ. ಈ ವಚನಗಳನ್ನು ಆರಿಸ್ಕೊಂಡು ನೀವು ಕಾಣಿಕೆ ಕೊಡದೆ ಹೋದರೆ ನಿಮಗೆ ಶಾಪ ಬರುತ್ತೆ, ಖಂಡಿತವಾಗಿ ನೀವು ಕೊಡಲೇಬೇಕು, ಕೊಡದೆ ಹೋದರೆ ದೇವರ ಆಸ್ತಿಯನ್ನು, ದೇವರ ಸೊತ್ತನ್ನು ನೀವು ಕದ್ದುಕೊಂಡವರಾಗಿರ್ತೀರ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಮಲಾಕಿ ಗ್ರಂಥದಲ್ಲಿ ಇರುವುದರಿಂದ ಆ ವಚನವನ್ನು ತೋರಿಸಿ ಸಭೆಯಲ್ಲಿ ಹೇಳುವಂಥದ್ದು, ಹೇಳಿ ಅವರಿಗೆ ಭಯಪಡಿಸುವಂಥದ್ದು, ಆಮೇಲೆ ಬಲಾತ್ಕಾರ ಮಾಡುವಂಥದ್ದು, ಈ ರೀತಿ ನಡೀತಾ ಇದೆ. ಈ ವಚನವನ್ನು ತೋರಿಸಿದಾಗ ಪ್ರತಿಯೊಬ್ಬರು ಕೂಡ ಭಯಪಡ್ತಾರೆ, ಹೆದರುತ್ತಾರೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 8ನೇ ವಚನ. ಮಲಾಕಿ 3:8 ವಚನದಿಂದ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನನ್ನಿಂದ ಏನು ಕದ್ದುಕೊಂಡಿದ್ದೀರಿ? ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾದಿರಿ ಅಂತ ಹೇಳ್ತಾರೆ. ಅಂದರೆ ದಶಮಾಂಶವನ್ನು ಕೊಡದೇ ಇರುವುದರಿಂದ ಶಾಪಗ್ರಸ್ತರಾಗಿದ್ದಾರೆ. ಯಾರು ಶಾಪಗ್ರಸ್ತರಾಗಿದ್ದಾರಪ್ಪ ಅಂತ ನೋಡುವಾಗ ಇಸ್ರೇಲ್ ಜನಾಂಗದವರು. ಓಕೆ. ಮಲಾಕಿ ಗ್ರಂಥ ಕ್ರಿಸ್ತ ಪೂರ್ವ 400 ವರ್ಷಗಳ ಹಿಂದೆ ಈ ಪ್ರವಾದಿಯ ಮೂಲಕ ಬರೆಯಲ್ಪಟ್ಟಿದೆ. ಹೌದಾ? ಎರಡನೇದಾಗಿ ಇಸ್ರಾಯೇಲ್ರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ, ಯೆಹೂದ್ಯರಿಗೆ, ನನ್ನಿಂದ ನೀವು ಕದ್ದುಕೊಂಡಿದ್ದೀರಾ. ಅದು ಏನು ಕದ್ದುಕೊಂಡಿದ್ದೀರಾ? ದಶಮಾಂಶವನ್ನು ಕೊಡಬೇಕಾಗಿತ್ತು. ಅದು ಸಭೆಗೆ ಕೊಡದೆ ನೀವು ಏನು ಮಾಡಿದ್ದೀರಾ? ಕೊಡದೆ ನೀವು ನಿಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದೀರಾ ಅಂಥೇಳಿ ಅವ್ರ ವಿಷಯದಲ್ಲಿ ಹೇಳಿದ್ದು. ಎರಡನೇದಾಗಿ ನೀವು ಶಾಪಗ್ರಸ್ತರಾಗಿದ್ದೀರಾ. ಕೊಡದೆ ಇರುವುದರಿಂದ ನೀವೇನಾಗಿದ್ದೀರಾ? ಶಾಪಗ್ರಸ್ತರಾಗಿದ್ದೀರಾ ಅಂತ ಹೇಳ್ತಾರೆ. ಈ ಮಾತನ್ನು ಈ ಸೇವಕರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಹೇಳಿರುವಂಥ ಈ ವಚನಗಳನ್ನು ನಮ್ಮ ಸಭೆಯಲ್ಲಿ ಕೂಡ ಹೇಳ್ತಾ ಇರ್ತಾರೆ. ಹೌದಂಕ. ಒಂದು ವೇಳೆ ಈ ಥರ ಒತ್ತಾಯ ಮಾಡಿ ಹೇಳಿದ್ರೆ, ಅದೇ 2ನೇ ಕೊರಿಂಥದಲ್ಲೇ ನೋಡಿದ್ವಿ, ಅಲ್ಲಿ ಒತ್ತಾಯದಿಂದ ಕೊಡಬೇಡಿ ಅಂತ ಹೇಳ್ತಾರಲ್ಲ, ಬಲಾತ್ಕಾರದಿಂದ ಕೊಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ನೋಡುವಾಗ ದೇವರು ಹೇಳಿರುವಂಥ ಮಾತನ್ನು ಇವರು ತೋರಿಸ್ತಾರೆ. ಅದು ಯಾಕೆ ಹೇಳಿದ್ದಾರೆ, ಉದ್ದೇಶವೇನು, ಯಾರಿಗೆ ಕೊಡಬೇಕಂತ ಹೇಳಿದ್ದಾರೆ, ಅದರ ಬಗ್ಗೆ ವಿವರಣೆ ಇಲ್ಲ, ಅದರ ಬಗ್ಗೆ ವಿಚಾರ ಮಾಡಿಲ್ಲ ಇವರು. ಮಾಡದೆ ಏನು ಮಾಡ್ತಾರಪ್ಪ ಅಂದರೆ, ಒಟ್ಟಿನಲ್ಲಿ ಇವರು ಹಣದಾಸೆ ಉಳ್ಳವರಾದ್ದರಿಂದ, ಸ್ವಾರ್ಥ ಚಿಂತಕರಾಗಿರುವುದರಿಂದ ಸಭೆಯ ಮೇಲೆ ಈ ರೀತಿ ಒತ್ತಾಯ ಮಾಡಿ ಹಣವನ್ನು ವಸೂಲಿ ಮಾಡಿಕೊಳ್ತಾ ಇದ್ದಾರೆ. ಓಕೆ. ಅದು ವಾಕ್ಯಕ್ಕೆ ವಿರುದ್ಧವಾದದ್ದು. ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಇದು ಬರೆಯಲ್ಪಟ್ಟಿದೆ, ಅದನ್ನು ತಂದು ನಾನು ಹೊಸ ಒಡಂಬಡಿಕೆಯಲ್ಲಿದ್ದಂಥ ನಮಗೆ ಹೇಳ್ತೀನಿ ಅಂತಂದರೆ ಇವನು ತಪ್ಪು. ಯಾಕಂದರೆ ಇವನು ವಾಕ್ಯದ ವಿಷಯದಲ್ಲಿ ಪರಿಜ್ಞಾನ ಇಲ್ಲದಂಥ ಮನುಷ್ಯ ಅಂತ. ಓಕೆ. ಅಂಥ ಸೇವಕರು ಏನು ಮಾಡ್ತಾರೆ ಅಂದರೆ, ಹೇಗಾದರೂ ಮಾಡಿ ಹಣ ವಸೂಲಿ ಮಾಡ್ಕೋಬೇಕು, ನಾನು ಶ್ರೀಮಂತನಾಗಬೇಕು ಅಂಥೇಳಿ ಹಣದಾಸೆ ಉಳ್ಳವರು ಹೀಗೆ ನಡ್ಕೊಳ್ಳುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ. ಆದ್ದರಿಂದ ಒತ್ತಾಯ ಮಾಡ್ತಾ ಇರ್ತಾರೆ, ಒತ್ತಾಯ ಮಾಡಿ ವಸೂಲಿ ಮಾಡ್ಕೊಳ್ತಾ ಇರ್ತಾರೆ. ಅದು ಒಳ್ಳೆಯದಲ್ಲ. ಯಾಕಂದರೆ ವಿಶ್ವಾಸಿಗಳಿಗೂ ಕೂಡ, ಸಭೆಗೆ ಬರುವಂಥವ್ರಿಗೂ ಕೂಡ ಅವರ ಮಾತಾಗ ಅವರು ಹೇಳೋದಿಲ್ಲ ಅಂಕಲ್. ಸತ್ಯವೇದದಲ್ಲಿ ದೇವರೇ ಹೇಳಿದ್ದಾರೆ, ಹೌದು, ಇದು ದೇವರ ಮಾತು ಎಂಬುದಾಗಿ ನೀವು ತೋರಿಸಿರುವಂಥ ಇವಾಗ ಮಲಾಕಿ ಗ್ರಂಥದಲ್ಲಿರುವಂಥ ವಚನವನ್ನು ತೋರಿಸಿ ಹೇಳ್ತಾರೆ. ಹೌದು, ನೀವು ಕದ್ದುಕೊಳ್ಳಬಾರದು, ಕೊಡಬೇಕು. ಅದು ಎಷ್ಟು ಅಧಿಕಾರದಿಂದ ಹೇಳ್ತಾರೆ ಅಂತಂದ್ರೆ, ಕೊಡದೆ ಹೋದರೆ ನೀವು ಶಾಪಗ್ರಸ್ತರಾಗ್ತೀರಾ, ಹಾಳಾಗಿ ಹೋಗ್ತೀರಾ. ಅದು ಅವಾಗ ಶಾಪಗಳೆಲ್ಲ ಇವರೇ ಹೇಳ್ತಾರೆ, ದೇವ್ರು ಹೇಳಲ್ಲ ಅಂತ. ದೇವರ ಬಾಯಿಂದ ಇದು ಇವ್ರ ಮೂಲಕ ಬಂದದ್ದು. ಸೊ ಅಷ್ಟರ ಮಟ್ಟಿಗೆ ಇವರು ವಾಕ್ಯವನ್ನು ತೋರಿಸಿ ಹೇಳೋದ್ರಿಂದ ನಿಜವಾಗ್ಲೂ ಸಭೆಗೆ ಬರುವಂಥವ್ರು ಕೂಡ ಹೆದರಿ, ಅರ್ಧ ಅವ್ರು ಕೊಡೋದೇ ಹೆದರಿಕೆಗೆ. ಹೌದು, ಹೆದರಿ ಕೊಟ್ಬಿಡ್ತಿದ್ದಾರೆ. ಎದರಿ ಕೊಡೋರಿದ್ದಾರೆ, ಇನ್ನು ಕೆಲವರು ಬಿಡೋರಿದ್ದಾರೆ, ದೇವರ ಸಭೆಯಿಂದ ದೂರವಾದವರು ಕೂಡ ಇದ್ದಾರೆ. ತುಂಬಾ ಜನ ದೂರವಾಗಿದ್ದಾರೆ. ಕೆಲವರು ಎದುರಿಕೊಂಡು ಏನೋ ಅವರು ಒತ್ತಾಯದಿಂದ ಕೊಡೋರು ಇದ್ದಾರೆ. ಒಂದು ವಚನ ತೋರಿಸ್ತಾರೆ, ಕೆಳಗಡೆ ವಚನ, ನೀವು ಕೊಟ್ಟು ನೋಡಿ, ಕೊಟ್ಟರೆ ನಿಮ್ಗೆ ಆಶೀರ್ವಾದ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ದೇವ್ರು ಹೇಳಿದಾರಲ್ಲ, ನೀವು ಕೊಟ್ಟು ನೋಡಿ, ಕೊಟ್ಟರೆ ನಿಮ್ಗೆ ಆಶೀರ್ವಾದ ಬರುತ್ತೆ, ಪರಲೋಕದ ದ್ವಾರಗಳನ್ನ ಓಪನ್ ಮಾಡಿ ಸುವರಗಳನ್ನು ಸುರಿಸ್ತಾನಂತ ಹೇಳ್ತಾರಲ್ಲ.
ಇದನ್ನು ಬಳಸ್ಕೊಂಡು ಹೇಳುವಂಥದ್ದು. ನೀವು ಕೊಟ್ಟು ನೋಡಿಪ್ಪ, ಬೇಕಾದರೆ ಎಲ್ಲದರಲ್ಲೇ ಅಭಿವೃದ್ಧಿ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕೊಡದೆ ಹೋದರೆ ನಿಮಗೆ ಶಾಪ ಬರುತ್ತೆ. ಈ ರೀತಿ ಹೇಳಿದಾಗ ಏನು ಮಾಡ್ತಾರೆ ಅವರು, ಸರಿ ಬಿಡಪ್ಪ ಸಾಲ ಮಾಡಿ ಏನೋ ಮಾಡಿಕೊಂಡು ಕೊಟ್ಬಿಡೋಣ ಅಂತೇಳಿ ಹೆದರಿಕೊಂಡು ಕೊಡ್ತಾ ಇದ್ದಾರೆ ವಿನಃ ಭಕ್ತಿಯಿಂದ ಕೊಡ್ತಾ ಇದ್ದಾರಾ, ಇಷ್ಟಪೂರ್ವಕದಿಂದ ಕೊಡ್ತಾ ಇದ್ದಾರಾ? ಅಂದರೆ ಹೃದಯಪೂರ್ವಕದಿಂದ ಅವರು ಕೊಡ್ತಾ ಇದ್ದಾರೆ ಅಂತ ನೋಡುವಾಗ ಹೃದಯಪೂರ್ವಕದಿಂದ ಕೊಡ್ತಾ ಇಲ್ಲ. ಯಾರೋ ಕೆಲವರು ಮಾತ್ರ ಹೃದಯಪೂರ್ವಕದಿಂದ ಕೊಡ್ತಾರೆ, ಹೃದಯಪೂರ್ವಕದಿಂದ ಕೆಲವರು ಮಾತ್ರ ಕೊಡ್ತಾರೆ, ಎಲ್ಲರೂ ಕೊಡ್ತಾ ಇಲ್ಲ. ಯಾಕೆಂದರೆ ಒತ್ತಾಯದಿಂದ, ಮತ್ತೆ ದೇವರು ನಮಗೆ ಶಾಪ ಕೊಡ್ತಾರೇನೋ, ಮತ್ತೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಬರುತ್ತೇನೋ ಅಂತೇಳಿ ಈ ರೀತಿ ಹೆದರುಕೊಂಡು ಕೊಡುವಂಥವ್ರಿದ್ದಾರೆ. ಯಾಕೆಂದರೆ ಕೆಳಗಡೆ ವಚನ ತೋರಿಸ್ತಾರಲ್ಲ, ಕೆಳಗಡೆ ವಚನ ಏನಪ್ಪ ಅಂದರೆ 10ನೇ ವಚನದಲ್ಲಿ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುವರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದರೆ ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಓಕೆ, ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ ಅಂತ ದೇವರು ಹೇಳಿರೋದರಿಂದ ಇವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಏನು ಗೊತ್ತಾ, ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ, ಕೊಟ್ಟು ಒಂದು ಸಾರಿ ದೇವರನ್ನು ನೋಡಿ ಕೊಟ್ಟರೆ ನಿಮ್ಗೆ ಎಷ್ಟು ಆಶೀರ್ವಾದ ಬರುತ್ತೆ ಅಂತೇಳಿ. ಓಕೆ, ಅಂದರೆ ಇಲ್ಲಿ ಕೊಡುವುದು ತಪ್ಪ ಅಥವಾ ದಶಮಾಂಶದ ಕೊಡುವುದು ತಪ್ಪ ಅಂತ? ದೇವರಿಗೆ ಕೊಡುವುದು ತಪ್ಪ, ದಶಮಾಂಶ ಕೊಡುವುದು ತಪ್ಪ? ಇದು ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಅಂದರೆ ಯೆಹೂದ್ಯರಿಗೆ ಹೇಳಲ್ಪಟ್ಟಂಥ ವಾಕ್ಯ. ಓಕೆ, ಹೊಸ ಒಡಂಬಡಿಕೆ ಬಂದ ಮೇಲೆ ಕಾಣಿಕೆ ಕೊಡುವಂಥದ್ದು ಧರ್ಮ, ಕೊಡಲೇಬೇಕು. ಆದರೆ ಎಷ್ಟು ಕೊಡಬೇಕು ಎನ್ನುವಂಥದ್ದು ದೇವರು ಹೇಳಿಲ್ಲ. ಓಕೆ, ಒತ್ತಾಯ ಮಾಡುವಂಥದ್ದು ಕೂಡ ದೇವರು ಹೇಳಿಲ್ಲ. ಇಲ್ಲಿ ಏನಪ್ಪ ಅಂದರೆ ಈ ವಚನವನ್ನು ಅವ್ರಿಗೆ ಹೇಳಿದಾರಲ್ಲ, ಅವ್ರಿಗೆ ಯಾಕೆ ಹೇಳಿದ್ದಾರೆ ಎನ್ನುವಂಥದ್ದು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡಿಕೊಂಡಾಗ ಇದು ಕ್ಲಾರಿಟಿ ಆಗುತ್ತೆ, ಉತ್ತರ ಸಿಕ್ಕಂಗೆ. ಓಕೆ 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 ಸರಿ. ಇಲ್ಲಿ ಇವ್ರು ಮಾಡೋದೇನಪ್ಪ ಅಂದರೆ ಇವಾಗ ಒತ್ತಾಯ ಮಾಡ್ತಾ ಇದ್ದಾರಲ್ಲ, ಒತ್ತಾಯ ಮಾಡುವಂಥದ್ದು ತಪ್ಪು. ಕೊಡಬೇಕಂತ ನಾವು ಹೇಳೋಣ, ಅಂದರೆ ದೇವರ ಸೇವೆ ನಿಮಿತ್ತವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಕೊಡಬೇಕು ಅಂತೇಳಿ ನಾವು ಅನೌನ್ಸ್ ಮಾಡೋಣ, ಪ್ರಾರ್ಥನೆ ಮಾಡಿ ಅಂತ ಕೇಳಿಕೊಳ್ಳೋಣ, ತಪ್ಪೇನಿಲ್ಲ. ಅವರ ಹೃದಯದಲ್ಲಿ ಹುಟ್ಟಬೇಕು. ಅವ್ರು ನಿಜವಾಗ್ಲೂ ದೇವರ ಭಕ್ತಿಯಲ್ಲಿದ್ದಾರಾ ಇಲ್ವಾ? ದೇವರ ಭಕ್ತಿಯಲ್ಲಿದ್ದಾಗ ಅವ್ರಿಗೆ ಏನು ಕೊಡ್ಬೇಕು ಅನಿಸುತ್ತೋ ಅವ್ರ ಹೃದಯದಲ್ಲಿ ಹುಟ್ಟಬೇಕು. ಅದನ್ನು ಅವ್ರು ದೇವ್ರು ನೋಡ್ತಾರೆ. ನಾನು ಒತ್ತಾಯ ಮಾಡಿರೋದರಿಂದ ಅವರು ಕೊಟ್ಟರೆ, ಇವಾಗ ದೇವರನ್ನು ಅವರು ಪ್ರೀತಿಸಿ ಕೊಟ್ಟಿದ್ದಾರಾ ಅಥವಾ ಬೋಧಕರನ್ನು ಪ್ರೀತಿಸಿ ಕೊಟ್ಟಿದ್ದಾರಾ? ಒತ್ತಾಯದಲ್ಲಿ ಬೋಧಕರನ್ನು ಅವರು ಹೆದರಿ ಕೊಡ್ತಿದ್ದಾರೆ. ಬೋಧಕರಿಗೆ ಹೆದರಿ ಇಲ್ಲ, ಅವ್ರಿಗೆ ಭಯಪಟ್ಟು ದೇವರ ಶಾಪ ಬರುತ್ತೇನಂತೇಳಿ ಒಂದು ಹೆದರಿಕೆಯಿಂದ ಕೊಡುವಂಥದ್ದು ನಡೀತಾ ಇದೆ ವಿನಃ ಇಲ್ಲಿ ದೇವರ ಒಂದು ಅನ್ಯೋನ್ಯತೆ ಸಹವಾಸ, ದೇವರ ಪ್ರೀತಿ, ಈ ಒಂದು ಅನುಭವ ಅವರು ಹೊಂದುತ್ತಾ ಇಲ್ಲ. ಹೌದಾ? ಇವಾಗ ನಾವು ದೇವರ ಒಂದು ಸಹವಾಸದಲ್ಲಿರಬೇಕು. ದೇವರ ಪ್ರೀತಿಯನ್ನು ನಾವು ರುಚಿ ನೋಡಬೇಕು. ರುಚಿ ನೋಡಿ ನಾವು ದೇವರಿಗೆ ಒಳಪಟ್ಟು ವಿಧೇಯರಾಗಿ ಯಥಾರ್ಥವಾಗಿ ಕೊಟ್ಟಾಗ ಅದು ದೇವರು ಇಷ್ಟಪಡ್ತಾರೆ. ಕೊಡಬೇಕು, ಎಷ್ಟಾದರೂ ಕೊಡ್ಬೋದು. ಸ್ವಲ್ಪ ಕೊಡ್ತೀರಾ, ಸ್ವಲ್ಪ ಕೊಟ್ಟಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ. ದಶಮ ಭಾಗ ಕೊಡ್ತೀವ, ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗ ಕೊಡಬೇಕಂತ ಇರುತ್ತೆ, ಅಷ್ಟೇ ನಾನು ಕೊಡ್ತೀನಿ, ಪರವಾಗಿಲ್ಲ. ಆದರೂ ಒತ್ತಾಯದಿಂದ ಬಲಾತ್ಕಾರದಿಂದ ಬೇಡ ಅಂತ ಹೇಳ್ತಾರೆ. ನೀನು ದಶಮ ಭಾಗ ಕೊಡ್ತೀಯಾ ಅಥವಾ ಸ್ವಲ್ಪ ಕೊಡ್ತೀಯಾ ಅಥವಾ ಜಾಸ್ತಿ ಕೊಡ್ತೀಯಾ, ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಓಕೆ, ಆದರೆ ಇವರು ಒತ್ತಾಯ ಮಾಡೋದರಿಂದ, ಅವರು ಕೊಡುವುದರಿಂದ ಅವರು ಶಾಪಗ್ರಸ್ತರು, ಇವರು ಶಾಪಗ್ರಸ್ತರು, ಇಬ್ಬರು ಕೂಡ ಶಾಪಗ್ರಸ್ತರಾಗ್ತಾರೆ. ಅಂದರೆ ವರಗಳಿಗಿಂತ ಬದಲಾಗಿ ಶಾಪನೇ ಬರ್ತಿದೆ ಇಲ್ಲಿ ಅಂಕಲ್. ಅಷ್ಟೇ, ಕೊಟ್ಟ ನಂತರ ಕೂಡ ಶಾಪನೇ. ಹೌದು. ಓಕೆ, ಯಾಕಂದರೆ ಇಬ್ಬರು ಕೂಡ ಆಜ್ಞೆಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರಲ್ಲ. ಬೋಧಕರು ಆಜ್ಞೆಗಳನ್ನು ತಿರಸ್ಕಾರ ಮಾಡ್ತಾರೆ. ಓಕೆ, ವಿಶ್ವಾಸಿಗಳು ಪರಿಶೋಧನೆ ಮಾಡಬೇಕಲ್ವಾ? ಯಾಕೆಂದರೆ ನಮ್ಮ ಬೋಧಕರಿಗೆ ಹೇಳ್ತಾ ಇದ್ದಾರೆ, ವಾಕ್ಯದಲ್ಲಿ ಈ ಥರ ಇದೆಯಲ್ವಾ? 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಇಷ್ಟಪೂರ್ವಕದಿಂದ ಹೃದಯಪೂರ್ವಕದಿಂದ ಕೊಡಬೇಕಂತ ಹೇಳಿದ್ದಾರೆ ಅಂತೇಳಿ ವಾಕ್ಯಗಳನ್ನು ಬರೆಸಿದಾಗ ಈ ವಾಕ್ಯಗಳನ್ನು ಇವರು ವಿಶ್ವಾಸಿಗಳು ಯಾಕೆ ನೋಡ್ತಾ ಇಲ್ಲ? ನೋಡಲ್ಲ. ಬೋಧಕರೇನೂ ಹೇಳಿದ್ದಾರೆ, ಮತ್ತು ವಿಶ್ವಾಸಿಗಳು ಏನಾಗಿದೆ ಅಂದರೆ, ಬೋಧಕರ ಮೇಲೆ ನನಗೆ ದ್ವೇಷ ಇಲ್ಲ, ಪ್ರೀತಿ ಇದೆ, ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು. ಹೌದೌದು. ಆದರೆ ಇರೋ ವಿಷಯಗಳನ್ನು ನಾವು ಪರಿಚಯ ಮಾಡಬೇಕು ವಾಕ್ಯಾನುಸಾರ. ಯಾಕೆಂದರೆ ಸಭೆ, ದೇವರ ಸಭೆ, ಹೌದು ಹೌದು, ಅವ್ರನ್ನ ಕಾಪಾಡಬೇಕು. ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿ ಸೇವಕರಿಗಿದೆ. ಅವ್ರನ್ನ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ, ಅವರನ್ನ ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ಜವಾಬ್ದಾರಿ ಪ್ರತಿ ಸೇವಕರಿಗಿದೆ. ಹೌದಲ್ವಾ? ಹೌದು ಅಂಕಲ್. ಅದಕ್ಕೆ ಇದ್ದ ಹಾಗೆ ನಾವು ಮಾತಾಡಬೇಕಾಗುತ್ತೆ. ಹೌದು ಹೌದು. ಯಾರಿಗೋ ಭಯಪಟ್ಟು, ಆಸೆ ಪಟ್ಟು
ಇಲ್ಲ ಹಣದ ಆಸೆ ಇಟ್ಕೊಂಡು ನಾವು ಸೇವೆ ಮಾಡಿದ್ರೆ ಸೇವಕರಲ್ಲ. ಅಲ್ಲ. ಹಣದ ಆಸೆ ಇಟ್ಕೊಂಡ್ರೆ ನಾವು ಸೇವಕರು ಅಲ್ವೇ ಅಲ್ಲ. ದೇವ್ರು ಏನು ಕೊಡ್ತಾರೆ ಅದರಲ್ಲಿ ನಾವು ತೃಪ್ತಿ ಹೊಂದಬೇಕು. ಕಷ್ಟ ಇದ್ದಾಗ ಕೇಳೋಣ, ತಪ್ಪೇನಿಲ್ಲ. ದೇವ್ರ ಹತ್ರ ಮೊರೆ ಇಡೋಣ. ಹಾಗಂತ ಅಮಾಯಕರನ್ನು ನಾವು ಬಳಸ್ಕೋಬಾರ್ದು. ಓಕೆ, ನ್ಯಾಯದಿಂದಿರಬೇಕು. ಆದರೆ ದಶಮ ಭಾಗ ಎನ್ನುವಂಥದ್ದು ಯಾಕೆ ಕೊಡಬೇಕು, ಕೊಡದೆ ಹೋದರೆ ನೀವು ಶಾಪಗ್ರಸ್ತರಾಗಿದ್ದೀರಿ ಅಂತೇಳಿ ಯೆಹೂದ್ಯರಿಗೆ ಇಸ್ರೇಲ್ ಜನಾಂಗದವ್ರಿಗೆ ಯಾಕೆ ಹೇಳಿದ್ದಾರೆ ಅಂತ ನೋಡುವಾಗ, ಒಂದು ಕಾಲದಲ್ಲಿ ಲೇವಿ ಗೋತ್ರ ಇದೆಯಲ್ಲ, ಹೌದಂಕ. ಇವಾಗ ಇಸ್ರೇಲ್ ಜನಾಂಗದವರಲ್ಲಿ ಲೇವಿ ಗೋತ್ರ ಒಂದು ಗೋತ್ರ ಇದೆ. ಹೌದು. ಈ ಲೇವಿ ಗೋತ್ರದವರಿಗೆ ಯಾಜಕ ಉದ್ಯೋಗವನ್ನು ಮಾಡಬೇಕು ಎನ್ನುವಂಥ ಆಜ್ಞೆ ಕೊಟ್ಟಿರ್ತಾರೆ. ಹೌದು, ದೇವರು. ಎರಡನೇದಾಗಿ ಈ ಲೇವಿ ಗೋತ್ರದವರು ದೇವರ ಸೇವೆಯಲ್ಲಿರಬೇಕು. ಅವರ ಕುಟುಂಬ ಪೋಷಣೆ ಹೊಂದಬೇಕಾದ್ರೆ ದಶಮ ಭಾಗ ಕೊಡಬೇಕು. ಈ ದಶಮ ಭಾಗದ ಮೂಲಕ ಅವರು ಪೋಷಣೆ ಹೊಂದಬೇಕಂತ ಹೇಳ್ತಾರೆ. ಓಕೆ. ಯಾಕೆಪ್ಪ ಅಂದರೆ ಇಸ್ರೇಲ್ ಜನಾಂಗದವರು ಒಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಸೇವಕರಾಗಿ ಇರ್ತಾರೆ. ಹೌದು. ಐಗುಪ್ತ ದೇಶದಲ್ಲಿ ಇದ್ದಂಥ ಇವರನ್ನು ದೇವರು ಮೋಶೆಯ ಮೂಲಕ ಕರೆದುಕೊಂಡು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಸೇರಿಸ್ತಾರೆ. ಹೌದು. ಹಾಲು ಜೇನು ಹರಿಯುವಂಥ ದೇಶ ಅಂದರೆ ಕಾನಾನ್ ದೇಶ. ದೇಶ. ಈ ಭೂಭಾಗವನ್ನು ಟೋಟಲ್ ಇಸ್ರೇಲ್ ಜನಾಂಗದವರಿಗೆ ಭೂಭಾಗವನ್ನು ಹಂಚಿಕೊಡ್ತಾರೆ. ಯಾರು? ಯೆಹೋಶುವನ ಮೂಲಕ ಇಸ್ರಾಯೇಲ್ರಿಗೆ ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ಇಷ್ಟಿಷ್ಟು ಭೂಭಾಗವನ್ನು ಹಂಚಿಕೊಡ್ತಾರೆ. ಯೆಹೋಶುವನ ಗ್ರಂಥದಲ್ಲಿ ವಿಚಾರ ಮಾಡುವಾಗ ಇವ್ರಿಗಿಷ್ಟು ಭೂಭಾಗ, ಇವ್ರಿಗಿಷ್ಟು ಇಷ್ಟು ಅಂತೇಳಿ ಕೆಲವು ಊರುಗಳನ್ನು ಹಂಚಿಕೊಡ್ತಾರೆ ಅವರವರ ಗೋತ್ರಗಳಿಗೆ. ಲೇವಿ ಗೋತ್ರದವರಿಗೆ ಹಾಗಲ್ಲ. ಇವರು ಎಲ್ಲೆಲ್ಲಿ ಇರ್ತಾರೋ ಹೊರಗಡೆ, ಊರು ಹೊರಗಡೆ ಈ ಕುರಿಗಳು, ದನಗಳು, ಆಮೇಲೆ ಪಶುಗಳು ಮೇಯಿಸುವಂಥ ಸ್ಥಳ ಇರುತ್ತಲ್ಲ, ಅಂತಂಥ ಸ್ಥಳಗಳಲ್ಲಿ ಇವರು ವಾಸವಾಗಿರಬೇಕು. ಓಕೆ. ಅಂದರೆ ಇವ್ರಿಗೋಸ್ಕರ ಪ್ರತ್ಯೇಕವಾದಂಥ ಸ್ಥಳವನ್ನು ದೇವರು ಅವ್ರಿಗೆ ಕೊಡಲ್ಲ. ಓಕೆ. ಇವಾಗ ಇಸ್ರೇಲ್ ಜನಾಂಗದವರಿಗೆ ಭೂಭಾಗವನ್ನು, ಆ ಜನಾಂಗದವರು ಎಷ್ಟು ಜನ ಇದ್ದಾರೆ ಅದರ ತಕ್ಕ ಹಾಗೆ ಒಂದೊಂದು ಗೋತ್ರಕ್ಕೆ ಒಂದೊಂದು 4 ಊರುಗಳು, 3 ಊರುಗಳು, ಹೀಗೆ ಪಟ್ಟಣಗಳನ್ನು ಹಂಚಿಕೊಡ್ತಾರೆ ಈ ಕಾನಾನ್ ಭೂಭಾಗವನ್ನು, ಆ ಸಂಖ್ಯೆಗೆ ತಕ್ಕ ಹಾಗೆ. ಓಕೆ. ಇವಾಗ ಲೇವಿ ಗೋತ್ರದವ್ರು ಇದ್ದಾರಲ್ಲ, ಇವರಿಗೆ ಕೊಟ್ಟಂಥ ಕೆಲಸ ಏನಪ್ಪ ಅಂದರೆ ದೇವರ ಸೇವೆಯನ್ನು ಮಾಡಬೇಕು. ಎಲ್ಲಿ? ಗುಡಾರದಲ್ಲಿ ದೇವ್ರಿಗೋಸ್ಕರ ಒಂದು ಮಂದಿರವನ್ನು ಏರ್ಪಾಡು ಮಾಡ್ತಾರೆ. ಅಲ್ಲಿ ಪರಿಶುದ್ಧ ತೇರೆ, ಅತಿ ಪರಿಶುದ್ಧ ತೇರೆ ಅಂತ ಹೇಳ್ತಾರೆ. ಆಮೇಲೆ ಒಳಗಡೆ ಬಂದು ಮಂಜೂಸ್ ಪೆಟ್ಟಿಗೆ ಇರುತ್ತೆ. ಇದರಲ್ಲಿ ಪ್ರತಿನಿತ್ಯ ಕೂಡ ಆರಾಧನೆ ಮಾಡುವಂಥ ಈ ಕೆಲಸ ಕಾರ್ಯಕ್ರಮಗಳೆಲ್ಲ ಕೂಡ ಯಾರು ಮಾಡಬೇಕಂದ್ರೆ ಲೇವಿ ಗೋತ್ರದವರು. ಓಕೆ. ಆದರೆ ಇವರಿಗೆ ಭೂಭಾಗ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಭೂಭಾಗ, ಪ್ರತ್ಯೇಕವಾದಂಥ ಭೂಭಾಗವನ್ನು ಕೊಟ್ಟಿಲ್ಲ. ಓಕೆ. ಎರಡನೇದಾಗಿ ಇವರೆಲ್ಲರೂ ಇಸ್ರೇಲ್ ಜನಾಂಗದವ್ರು ಇದ್ದಾರಲ್ಲ, ಇವರೆಲ್ಲರೂ ಕೆಲಸ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಸಂಪಾದನೆ ಮಾಡ್ಕೋಬಾರ್ದು. ಆದರೆ ಇವರು ಆ ರೀತಿ ಮಾಡ್ಕೋಬಾರ್ದು. ಇವರು ದೇವರ ಸೇವೆಯಲ್ಲೇ ಇರಬೇಕು ಪ್ರತ್ಯೇಕವಾಗಿ. ಇವರು ದುಡಿಮೆ ಮಾಡಬಾರದು. ಇಲ್ಲ. ಓಕೆ. ಅವ್ರಿಗೆ ಏನು ಬೇಕು ಏನು ಚಿಕ್ಕ ಚಿಕ್ಕ ಕೆಲಸ ಇದ್ರೆ ಮಾಡ್ಕೊಳ್ಳಿ. ಆದರೆ ಲೋಕದಲ್ಲಿ ಇವರು ವ್ಯಾಪಾರ ಈ ಥರ ಇರ್ತಲ್ಲ, ಆ ಥರ ಇವರು ಮಾಡಿಕೊಡುದು. ಇವರು ದೇವರ ಸೇವೆಯಲ್ಲೇ ಇರಬೇಕು ಎನಿ ಟೈಮ್. ಅವರು ಅವ್ರ ಕುಟುಂಬದಲ್ಲಿ ಎಲ್ಲರೂ ಕೂಡ. ಓಕೆ. ಮತ್ತು ಇವ್ರಿಗೆ ಪೋಷಣೆ ಹೇಗೆ? ಇವರಿಗೆ ಪೋಷಣೆ ಹೇಗೆ ಅಂದರೆ ಅರಣ್ಯಕಾಂಡದಲ್ಲಿ ಒಂದು ಮಾತಿರುತ್ತೆ. ಓಕೆ. ಅರಣ್ಯಕಾಂಡ 18ನೇ ಅಧ್ಯಾಯ, ಅರಣ್ಯಕಾಂಡ 18ನೇ ಅಧ್ಯಾಯ 21ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಗಮನಿಸೋಣ. ಇಲ್ಲ, 20ನೇ ವಚನದಿಂದ ನೋಡೋಣ. 20ನೇ ವಚನದಿಂದ. ಓಕೆ. ಇದಲ್ಲದೆ ಯೆಹೋವನು ಆರೋನನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರ ದೇಶದಲ್ಲಿ ನಿನಗೆ ಸ್ವಂತಕ್ಕಾಗಿ ಭೂಸ್ಥಿತಿ ಆಗುವುದಿಲ್ಲ. ಅವರೊಂದಿಗೆ ನಿನಗೆ ಪಾಲು ಇರುವುದಿಲ್ಲ. ಇಸ್ರಾಯೇಲ್ಯರ ಮಧ್ಯದಲ್ಲಿ ನಾನೇ ನಿನಗೆ ಪಾಲಾಗಿಯೂ ಸ್ವಾಸ್ಥ್ಯವಾಗಿಯೂ ಇದ್ದೇನೆ. ಲೇವಿಯರು ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡುವುದಕ್ಕಾಗಿ ಇಸ್ರಾಯೇಲ್ಯರಿಂದ ಸಕಲ ಪದಾರ್ಥಗಳ 10ನೇ ಪಾಲನ್ನು ಗೊತ್ತು ಮಾಡಿ ಕೊಟ್ಟಿದ್ದೇನೆ. ಇನ್ನು ಮುಂದೆ ಇಸ್ರಾಯೇಲ್ಯರು ದೇವದರ್ಶನದ ಗುಡಾರ ಹತ್ತಿರಕ್ಕೆ ಬರಕೂಡದು. ಬಂದರೆ ಅವರು ಆ ದೋಷದಿಂದ ಸತ್ತು ಹೋದರು. ಲೇವಿಯರೇ ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಬೇಕು.
ಅದರ ಸಂಬಂಧವಾಗಿ ಅವರು ಮಾಡುವ ಪಾಪದ ಫಲವನ್ನು ತಾವೇ ಅನುಭವಿಸಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ ನಿಯಮ. ಆದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ಲೇವಿಯರಿಗೆ ಸ್ವಂತ ಭೂಸ್ಥಿತಿ ಉಂಟಾಗುವುದಿಲ್ಲ. ಸ್ವಂತ ಭೂಸ್ಥಿತಿಯನ್ನು ಉಂಟಾಗುವುದಿಲ್ಲ. ಇಸ್ರಾಯೇಲ್ಯರು ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸುವ 10ನೇ ಪಾಲನ್ನೇ ಲೇವಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನಲ್ಲ, ಇವರಿಗೆ ಇಸ್ರಾಯೇಲ್ಯರೊಂದಿಗೆ ಪಾಲು ದೊರೆಯುವುದಿಲ್ಲವೆಂದು ನಾನು ಹೇಳಿದ ಮಾತಿಗೆ ಇದೇ ಕಾರಣ. ಅಂದರೆ ಇಲ್ಲಿ ಇಸ್ರಾಯೇಲ್ಯರಿಗೆ ಭೂಭಾಗವನ್ನು ಹಂಚಿಕೊಟ್ಟಿದ್ದಾರೆ. ಓಕೆ, ಇಸ್ರಾಯೇಲ್ಯರಿಗೆ ಭೂಭಾಗವನ್ನು ಹಂಚಿಕೊಟ್ಟ ಮೇಲೆ ಲೇವಿ ಗೋತ್ರದವ್ರಿಗೆ ಏನಪ್ಪ ಅಂದರೆ ದೇವರ ಆಲಯದಲ್ಲಿ ಆರಾಧನೆ, ಪೂಜಾ ಕಾರ್ಯಕ್ರಮ ಇವೆಲ್ಲ ಕೂಡ ಇವೆಲ್ಲ ಕೂಡ ಲೇವಿ ಗೋತ್ರದವರು ಮಾಡಬೇಕು. ಓಕೆ, ಮತ್ತು ಇವರು ಬದುಕಬೇಕಾದ್ರೆ ಇಸ್ರಾಯೇಲ್ಯರಿಗೆ 11 ಗೋತ್ರ ಉಳ್ಕೊಂಡಿದೆಯಲ್ಲ, ಇವರೆಲ್ಲರಿಗೂ ಕೊಟ್ಟಂಥ ಆಜ್ಞೆ ಏನಂದರೆ ನೀವು ಎಷ್ಟೆಷ್ಟು ದುಡಿತೀರಾ, ನೀವು ಎಷ್ಟು ದುಡಿತೀರಾ ಅಂದರೆ ನೀವು ಹೊಲದ ವ್ಯವಸಾಯದಲ್ಲೇ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಓಕೆ, ಅದರಲ್ಲಿ 10ನೇ ಪಾಲನ್ನು ನೀವು ತಂದು ಒಪ್ಪಿಸ್ಬೇಕು. ಯಾರಿಗೆ? ಲೇವಿ ಗೋತ್ರ. ಈ ಲೇವಿ ಗೋತ್ರದವ್ರು ಜನಾಂಗದವ್ರು ಇದ್ದಾರಲ್ಲ, ಇವರೆಲ್ಲರೂ ಹಂಚ್ಕೊಳ್ಬೇಕು. ಓಕೆ, ಲೇವಿ ಗೋತ್ರದವರು ಎಲ್ಲರೂ ಹಂಚ್ಕೊಳ್ಬೇಕು, ಒಬ್ಬರಲ್ಲ, ಟೋಟಲ್ ಎಲ್ಲ ಕುಟುಂಬಕ್ಕೆ ಹಂಚ್ಕೊಳ್ಬೇಕು. ಇವ್ರು ಸಂಪಾದನೆ ಮಾಡಿದ್ದೆಲ್ಲ ಕೂಡ ತಂದು ಕೊಡಬೇಕು. 10ನೇ ಭಾಗ ತಂದು ಕೊಡಬೇಕು. 10ನೇ ಭಾಗದಲ್ಲಿ ಅಂದರೆ ದವಸ ಧಾನ್ಯಗಳಾಗಿರ್ಬೋದು, ಶ್ರೇಷ್ಠ ಪದಾರ್ಥ ಯಾವುದೇ ಆಗಿರ್ಬೋದು, ಹಣದ ವಿಷಯದಲ್ಲಾಗಿರ್ಬೋದು, ಯಾವುದೇ ಒಟ್ಟಿನಲ್ಲಿ ಅವರು ಸಂಪಾದನೆ ಮಾಡಿರುವಂಥ ಸಂಪಾದನೆಯಲ್ಲಿ 10ನೇ ಪಾಲನ್ನು ತಂದು ಅವರಿಗೆ ಒಪ್ಪಿಸ್ಬೇಕು. ಓಕೆ, ಅಂದರೆ 100 ರೂಪಾಯಿ ದುಡಿದಿದ್ರೆ 10 ರೂಪಾಯಿ ತಂದು ಕೊಡಬೇಕು. ಹಾಂ, ಇವಾಗ ಬೆಳೆ ಬಂದಿರುತ್ತೆ, ಬಹಳ ಬೆಳೆ ಬಂದಿರುತ್ತೆ, ಅದರಲ್ಲಿ 10% ಇವ್ರು ತಂದು ಕೊಡಬೇಕು. ಓಕೆ, 10 ಎಕರೆ ಭೂಮಿ ಇದೆ ಅಂತ ತಿಳ್ಕೊ, ಅದರಲ್ಲಿ ಎಷ್ಟು ಬೆಳೆ ಅವರು ಪಡೆದಿದ್ದಾರೆ ಅಷ್ಟು ಬೆಳೆಯಲ್ಲಿ 10ನೇ ಭಾಗ ಇವ್ರು ತಂದು ಕೊಡಬೇಕು. ಇವ್ರೇನು ಮಾಡಬೇಕು? ಲೇವಿ ಗೋತ್ರದವರು ಎಲ್ಲರೂ ಹಂಚ್ಕೊಳ್ಬೇಕು. ಅದು ಕೂಡ ಒಬ್ಬರಿಗೆಲ್ಲ, ಒಬ್ಬ ಸೇವಕರು ಕೊಡೋದಲ್ಲ, ಟೋಟಲ್ ಲೇವಿ ಗೋತ್ರದವ್ರು ಇದ್ದಾರಲ್ಲ ಎಲ್ಲ ಕುಟುಂಬದವರಿಗೆ ಹಂಚಿಕೊಳ್ಳುವಂಥದ್ದು. ಓಕೆ ಓಕೆ, ಒಬ್ಬ ಸೇವಕರಿಗೆ ಮಾತ್ರ ಅಲ್ಲ, ಅದು ಒಬ್ಬರಿಗೆ ಮಾತ್ರ ಅಲ್ಲ, ಒಬ್ಬರಿಗೆ ಮಾತ್ರ ಅಲ್ಲ, ಟೋಟಲ್ ಆ ಲೇವಿ ಗೋತ್ರದಲ್ಲಿ ಎಷ್ಟು ಕುಟುಂಬಗಳಿದೆಯೋ ಎಲ್ಲ ಕುಟುಂಬಗಳು ಇವ್ರು ಹಂಚ್ಕೋಬೇಕು. ಇಸ್ರಾಯೇಲ್ ಜನಾಂಗದವ್ರು ಎಷ್ಟು ಜನರಿದ್ದಾರೋ, ಎಷ್ಟು ಮಂದಿ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದಾರೋ ಎಲ್ಲರೂ ತಂದು ಅವರಿಗೆ ಒಪ್ಪಿಸ್ಬೇಕು 10%. ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ರ ಮಧ್ಯದಲ್ಲಿ ಇಟ್ಟಂಥ ಆಜ್ಞೆ. ಇಸ್ರಾಯೇಲ್ರು ಏನು ಮಾಡಿದ್ದಾರೆ? ಬರ್ತಾ ಬರ್ತಾ ಇಷ್ಟ ಬಂದರೆ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಅಂದರೆ ಅವಾಗ ಏನಾದ ಹಾಗೆ? ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡಿದ ಹಾಗೆ. ಅವರ ಮಧ್ಯದಲ್ಲಿ ಆರಾಧನೆ ಮಾಡೋದಕ್ಕೆ ಲೇವಿ ಗೋತ್ರರು ಇದ್ದಾರೆ, ಪ್ರತ್ಯೇಕವಾಗಿ ಯಾಜಕರಾಗಿದ್ದಾರಲ್ವ, ಮತ್ತು ಅವರು ಬದುಕಬೇಕಂದ್ರೆ ಇವರು ಸಹಾಯ ಮಾಡಬೇಕಲ್ವ. ಹೌದು, ಪ್ರಾರ್ಥನೆ ಅಂತಾರೆ, ಆರಾಧನೆ ಅಂತಾರೆ, ಆದರೆ ಸರಿಯಾದ ರೀತಿಯಲ್ಲಿ ಕಾಣಿಕೆ ಕೊಡ್ತಾ ಇಲ್ಲ, ಮತ್ತು ಅವರು ಸೇವಕರು ಏನಾಗಬೇಕು? ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ದೇವರು ಕೊಡಲೇಬೇಕು ಅಂತೇಳಿ ಆಜ್ಞೆ ಕೊಡ್ತಾರೆ. ಇದು ಪ್ರತ್ಯೇಕವಾಗಿ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ನೇಮಿಸಿರುವಂಥ ಆಜ್ಞೆ ವಿನಃ ಇದು ಹೊಸ ಒಡಂಬಡಿಕೆ ಬಂದ ಮೇಲೆ ಇದು ವರ್ತಿಸಲ್ಲ. ಓಕೆ, ಇದು ಕೇವಲ ಇಸ್ರಾಯೇಲ್ರ ಮಧ್ಯದಲ್ಲಿ ಒಂದು ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಇಸ್ರಾಯೇಲ್ರಿಗೆ ಕೊಡಲ್ಪಟ್ಟಂಥ ಆಜ್ಞೆ. ಓಕೆ, ಹೊಸ ಒಡಂಬಡಿಕೆ ಬಂದ ಮೇಲೆ ಈ ಆಜ್ಞೆ ರದ್ದಾಗುತ್ತೆ. ಈ ಆಜ್ಞೆ ರದ್ದಾಗುತ್ತೆ. ಕಾಣಿಕೆ ವಿಷಯದಲ್ಲಿ ಕೊಡಬೇಕಾದ್ರೆ ಮೊಟ್ಟ ಮೊದಲು ಹೃದಯಪೂರ್ವಕ ಭಕ್ತಿ ಇರಬೇಕು. ಓಕೆ, ದೇವರಿಗೆ ಒಳಪಟ್ಟಿರಬೇಕು. ದೇವರಿಗೆ ಒಳಪಟ್ಟು ಭಕ್ತಿಯಿಂದ ನಡ್ಕೊಂಡಾಗ ಆಮೇಲೆ ಕಾಣಿಕೆ ಕೊಡುವಂಥ ವಿಷಯದಲ್ಲಿ ಪ್ರೀತಿಪೂರ್ವಕದಿಂದ ಹೃದಯಪೂರ್ವಕದಿಂದ ಕೊಟ್ಟಾಗ ಅದು ದೇವರು ಇಷ್ಟಪಡುವಂಥ ಕಾಣಿಕೆ ಆಗುತ್ತೆ. ಒಂದು ವೇಳೆ ಇವರೇನು ಒತ್ತಾಯ ಮಾಡಿದ್ದಾರೆ, ಹಳೆ ಒಡಂಬಡಿಕೆಯಲ್ಲಿ ಈ ಥರ ಬರೆಯಲ್ಪಟ್ಟಿದೆ ಅದಕ್ಕೆ ಕೊಡಲೇಬೇಕು, ಇಲ್ಲಾಂದರೆ ಶಾಪ ಬರುತ್ತೆ ಅಂತಂದರೆ ಇವರು ಶಾಪಗ್ರಸ್ತರಾಗ್ತಾರೆ. ಅವ್ರ ಮಾತನ್ನು ಕೇಳಿ ಇವ್ರು ಕೊಟ್ಟರೆ ಇವರು ಕೂಡ ಶಾಪಗ್ರಸ್ತರಾಗ್ತಾರೆ. ಓಕೆ, ಯಾಕೆಂದರೆ ಅವರು ಒತ್ತಾಯ ಮಾಡಿದ್ದಾರೆ. ಮತ್ತು ನಿಮ್ಗೇನಾಗಿದೆ ಬುದ್ಧಿ? ಸತ್ಯವೇದವನ್ನು ನೋಡಬೇಕಲ್ವಾ? ಅವರು ಒತ್ತಾಯ ಮಾಡಿದ್ದಾರೆ, ಓಕೆ, ಅವರೇನು ಒತ್ತಾಯ ಮಾಡಿದ್ದಾರೆ ಹಣದಾಸೆಯಿಂದ. ಮತ್ತು ನಿಮ್ಗೇನಾಗಿದೆ? ಪರಿಶೋಧನೆ ಮಾಡಬೇಕಂತ ಹೇಳ್ತಾರಲ್ಲ. ನೀವು ಕೇಳೋರು ಮಾತ್ರವಾಗಿದ್ದು ಅದರ ಪ್ರಕಾರ ನಡ್ಕೊಳ್ಬೇಕು ಅಂತ ಹೇಳ್ತಾರಲ್ಲ. ಹೌದಾ? ಕೇಳೋದ್ರ ವಿಷಯದಲ್ಲಿ ಜಾಗೃತಿಯಾಗಿರ್ಬೇಕಂತ ಹೇಳ್ತಾರಲ್ಲ. ಮತ್ತು ಇವೆಲ್ಲ ವಚನಗಳನ್ನು ಇವ್ರು ನೋಡಿಲ್ವಾ? ನೋಡ್ಬೇಕಲ್ವಾ? ನೋಡದೆ ಹೋದ್ರೆ ತಪ್ಪು ಯಾರ್ದು? ಕೇಳುವವ್ರದ್ದು. ನಮ್ಮದೇ ತಪ್ಪಾಗತ್ತಲ್ಲ. ಹೌದೌದು. ಆದ್ದರಿಂದ ಅವ್ರೇನು ಕೇಳಿದಾರಂತೇಳಿ ಯಾರಿಗೋ ಭಯಪಟ್ಟರೆ ಅವರು ಶಾಪಗ್ರಸ್ತರಾಗ್ತಾರೆ, ಇವರು ಶಾಪಗ್ರಸ್ತರಾಗ್ತಾರೆ. ಯಾರಿಗೂ ಭಯಪಡೋಂಥ ಅವಶ್ಯಕತೆ ಇಲ್ಲ. ದೇವರಿಗೆ ಒಳಪಡಬೇಕು, ದೇವರಿಗೆ ವಿಧೇಯರಾಗಬೇಕು. ಕಾಣಿಕೆ ಕೊಡುವಂಥದ್ದು ಖಂಡಿತ, ಆದರೆ ಎಷ್ಟು ಕೊಡಬೇಕು ಅನ್ನುವಂಥದ್ದು ಅವರಿಷ್ಟ.
ಓಕೆ. ಅದು ಕೂಡ ಹೃದಯಪೂರ್ವಕ. ಮೊಟ್ಟ ಮೊದಲು ಹೃದಯದಲ್ಲಿ ಭಕ್ತಿ, ಪ್ರಾರ್ಥನೆ, ಯಥಾರ್ಥತೆ ಇಲ್ಲದೆ ಹೋದರೆ ಅದು ಪ್ರಯೋಜನ ಇಲ್ಲ. ಓಕೆ. ಅಂದರೆ ದೇವರಿಗೆ ಇಲ್ಲಿ ಬೇಕಾಗಿರುವಂಥದ್ದು ಕಾಣಿಕೆನೋ ದಶಮ ಭಾಗನೋ ಅಲ್ಲ, ಹೃದಯಕ್ಕೆ ದೇವರಲ್ಲಿ ಪ್ರಾಧಾನ್ಯತೆ ಜಾಸ್ತಿ. ಮೊಟ್ಟ ಮೊದಲು ಹೃದಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಒಂದು ವೇಳೆ ಕಾಣಿಕೆನೇ ಬೇಕು, ಆಸ್ತಿನೇ ಬೇಕು, ಹಣನೇ ಕೊಡಬೇಕು, ಹಣನೇ ಕೊಟ್ರೇನೆ ನೀವು ಒಳ್ಳೇದಾಗ್ತೀರಂದರೆ, ಬಡ ವಿಧಿವೆಳಿದ್ದಾಳಲ್ಲ, ಬಡ ವಿಧಿವೆಯಳು 2 ಕಾಸು ಹಾಕಿರ್ತಾಳೆ, 2 ಕಾಸು. ಮತ್ತು ಕೋಟ್ಯಾಧೀಶ್ವರರು ಇಲ್ಲಾಂದರೆ ಶ್ರೀಮಂತರು ಬಂದಿರ್ತಾರೆ, ಅವರು ತಮ್ಮಲ್ಲಿದ್ದಂಥ ಆಸ್ತಿಯಲ್ಲಿ ಬಹಳ ಕಾಣಿಕೆ ಕೊಟ್ಟಿರ್ತಾರೆ. ಅವರೆಲ್ಲರಿಗಿಂತ ಹೆಚ್ಚಾಗಿ 2 ಕಾಸು ಹಾಕಿರುವಂಥ ಈ ಬಡ ವಿಧಿವೇಳೆ ಬಹಳ ಕೊಟ್ಟಿದ್ದಾಳೆ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ ಯೇಸುಪ್ರಭು. ಅದನ್ನು ಒಂದು ಸಾರಿ ನೋಡೋಣ ಈ ಸಂದರ್ಭದಲ್ಲಿ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನದಿಂದ ಇರುತ್ತೆ ಮಾತು. 41. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ 1 ದುಗ್ಗಾನಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು. ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು. ಅಂದ್ರೆ ಬಡ ವಿಧಿವೇಳು ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ 2 ಕಾಸು. ಶ್ರೀಮಂತರು ಕೊಟ್ಟಿದ್ದೇನಪ್ಪ ಅಂದರೆ ಅವರಲ್ಲಿರುವಂಥ ಆಸ್ತಿಯಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಅಂದರೆ ಅವರು ಬಹಳನೇ ಕಾಣಿಕೆ ಕೊಟ್ಟಿದ್ದಾರೆ, ತಮಗೆ ಸಾಕಾಗಿ ಮಿಕ್ಕದನ್ನು ಕೊಟ್ಟಿದ್ದಾರೆ. ಹೌದು. ಅಂದರೆ ಒಂದು ಲೆಕ್ಕದಲ್ಲಿ ನೋಡುವಾಗ ಎಲ್ಲರೂ ಬಹಳ ಕಾಣಿಕೆ ಕೊಟ್ಟಿದ್ದಾರೆ. ಈಕೆ ಕೊಟ್ಟಿದ್ದು ಕೇವಲ 2 ಕಾಸು. ಇವರಿಬ್ಬರಲ್ಲಿ ಅಂದರೆ ಅವ್ರ ವಿಷಯದಲ್ಲಿ, ಈಕೆ ವಿಷಯದಲ್ಲಿ ಪರಿಶೋಧನೆ ಮಾಡಿದಾಗ ಇಬ್ಬರ ವಿಷಯದಲ್ಲಿ ಯಾರನ್ನೇ ಮೆಚ್ಚಿಕೊಳ್ಳುವಂಥದ್ದನ್ನು ನೋಡುವಾಗ ಆಕೆಯನ್ನು ಮೆಚ್ಚಿಕೊಳ್ತಾನೆ. ಹೌದು. ಈಕೆಯಲ್ಲಿ ದೇವರ ಭಕ್ತಿ ಇದೆ, ಹೃದಯದಲ್ಲಿ ದೇವರಿದ್ದಾನೆ, ದೇವರಿಗೆ ಸ್ಥಾನ ಕೊಟ್ಟಿದ್ದಾಳೆ. ಈಕೆ ತನ್ನ ಬದುಕನ್ನೆಲ್ಲ ಅರ್ಪಣೆ ಮಾಡಿಕೊಂಡಿದ್ದಾಳೆ. ಇರೋದು 2 ಕಾಸು. ಹೌದು. ಅದರಿಂದನೇ ಆಕೆ ಜೀವನ ನಡೆಯುತ್ತೆ. ಹೌದು. ಅದು ಕೊಟ್ಟರೆ ಮತ್ತೆ ಆಮೇಲೆ ಏನು, ಊಟಕ್ಕೆ ಗತಿ ಇಲ್ಲ. ಆದರೂ ಪರವಾಗಿಲ್ಲ, ನನ್ನ ದೇವ್ರಿಗೋಸ್ಕರ ನನ್ನ ಬದುಕನ್ನೇ ಕೊಡ್ತೀನಿ ಅಂತ ಹೇಳಿದೆ ತ್ಯಾಗ ಮಾಡಿದ್ದಾಳಲ್ಲ, ಅದನ್ನು ದೇವರು ಇಷ್ಟಪಟ್ಟಿದ್ದಾರೆ. ಓಕೆ. ಅವರಲ್ಲಿ ಏನಪ್ಪ ಅಂದರೆ ಶ್ರೀಮಂತರು ಇದ್ದದರಲ್ಲಿ ತಂದು ಹಾಕಿದ್ದಾರೆ ವಿನಃ ಪೂರ್ತಿ ಕೊಟ್ಟಿಲ್ಲ. ಈಕೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾಳೆ. 2ನೇದಾಗಿ ತನ್ನಲ್ಲಿ ಏನಿದೆಯೋ ಅದು ದೇವ್ರಿಗೋಸ್ಕರ ಅರ್ಪಣೆ ಮಾಡಬೇಕಂತೇಳಿ ಮುಂದೆ ಬಂದಿದ್ದಾರೆ. ಸೊ ಅಲ್ಲಿ ದೇವರು ಕೊಟ್ಟಂತ 2 ಕಾಸಿಗಿಂತ ಹೆಚ್ಚಾಗಿ ಆ ಸ್ತ್ರೀಗೆ ಪ್ರಾಧಾನ್ಯತೆಯನ್ನು ಕೊಡ್ತಿದ್ದಾರೆ. ಆಕೆಯನ್ನು ನೋಡಿದ್ದಾನೆ, ಆಕೆಯ ಭಕ್ತಿಯನ್ನು ಗಮನಿಸಿದ್ದಾನೆ, ಹೃದಯದಲ್ಲಿ ಯಥಾರ್ಥವಾದಂಥ ಭಕ್ತಿ ಇದೆಯಾ ಅವೆಲ್ಲ ಗಮನಿಸಿದ್ದಾನೆ, ಅದನ್ನು ನೋಡಿ ಇಷ್ಟಪಡ್ತಾನೆ. ಓಕೆ. ಇವಾಗ ನಮ್ಮನ್ನು ಕೂಡ ಇಷ್ಟಪಡಬೇಕಾದ್ರೆ ಮೊಟ್ಟ ಮೊದಲು ಹೃದಯದಲ್ಲಿ ಭಕ್ತಿ, ಆಮೇಲೆ ನಾವು ಏನು ಕೊಟ್ಟರು ಕೂಡ ಅದು ಸಂತೋಷವಾಗಿ ಸ್ವೀಕರಿಸುವಂಥದ್ದು, ಅದು ದೇವರ ದೃಷ್ಟಿಯಲ್ಲಿ ಬೀಳುವಂಥದ್ದು. ಹೃದಯದಲ್ಲಿ ಜಾಗ ಕೊಡದೆ, ದೇವರಿಗೆ ಸ್ಥಾನ ಕೊಡದೆ ನಾವು ಏನು ಕೊಟ್ಟರು ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಹೌದು. ದೇವರು ಇಷ್ಟಪಡನೂ ಇಲ್ಲ. ಯಾಕೆಂದರೆ ಇನ್ನೊಂದು ಮಾತು ಹೇಳ್ತಾರೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ 12ನೇ ಅಧ್ಯಾಯದಲ್ಲಿ, 12ನೇ ಅಧ್ಯಾಯ 1ನೇ ವಚನದಲ್ಲಿ, ಅದೊಂದು ಕೂಡ ಈ ಸಂದರ್ಭದಲ್ಲಿ ನಾವು ನೋಡೋಣ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳ್ತಾರೆ. ಅಂದರೆ ಈ ವಚನದಲ್ಲಿ ನೋಡುವಾಗ ಟೋಟಲ್ ನಿಮ್ಮ ಜೀವಿತವನ್ನು, ಅಂದರೆ ನಿಮ್ಮ ಆತ್ಮವನ್ನು, ನಿಮ್ಮ ಹೃದಯವನ್ನು, ನಿಮ್ಮ ದೇಹವನ್ನು ದೇವರಿಗೆ ಅರ್ಪಣೆ ಮಾಡಿ ಅರ್ಪಿಸಿರಿ ಅಂತ ಹೇಳ್ತಾರೆ. ಅರ್ಪಿಸಿರಿ ಅಂತೇಳಿ ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತ ಹೇಳ್ತಾರೆ. ಈ ವಚನದಲ್ಲಿ ನೋಡುವಾಗ ಎಷ್ಟು ಕೊಡಬೇಕಂತ ಗೊತ್ತಾಗುತ್ತೆ ವಿಲ್ಸನ್? ಬದುಕನ್ನೇ ಕೊಡಬೇಕು. ದಶಮ ಭಾಗಕ್ಕಿಂತ ಜಾಸ್ತಿ ಆಗುತ್ತಾ ಸ್ವಲ್ಪ ಆಗುತ್ತಾ? ಹೆಚ್ಚು, ಜಾಸ್ತಿ. ನಿನ್ನ ಬದುಕನ್ನೇ ದೇವರಿಗೆ, ಅಂದರೆ ನಿನ್ನ ಬದುಕನ್ನೇ ದೇವರಿಗೆ ಅಂದರೆ ನಿನ್ನ ಸಮಯ, ನಿನಗೆ ಇದ್ದಂಥ ಸಮಯ ಇದೆಯಲ್ಲ ಆ ಸಮಯ ದೇವ್ರಿಗೆ ಕೊಡಬೇಕು. ಆ ಸಮಯದಲ್ಲಿ ನೀನು ಕಷ್ಟಪಟ್ಟಿದ್ದೆಲ್ಲ ಕೂಡ ದೇವ್ರಿಗೆ ಅರ್ಪಿಸಬೇಕು ಪೂರ್ತಿ. ಹೌದಂಕ.
ದಶಮ ಭಾಗ ಅಲ್ಲ, ಇದು ಪೂರ್ತಿ ಕೊಡಬೇಕಂತ ಹೇಳ್ತಾರೆ. ಸಮಸ್ತವಾಗಿ ದೇವರಿಗೆ ಸಮರ್ಪಿಸಿಕೊಡಬೇಕು. ಇದು ದೇವರು ಮೆಚ್ಚುವಂಥ ಆರಾಧನೆ. ಇವಾಗ ಒತ್ತಾಯ ಮಾಡಿರುವುದರಿಂದ ಕೊಟ್ಟಿದ್ದಾರೆ, ಇದು ಪಾಪ. ನೋಡದೆ ಅವರು ಕೊಟ್ಟಿದ್ದಾರೆ, ಅದನ್ನು ಅವ್ರದ್ದು ಪಾಪ. ಆಮೇಲೆ ಈ ಪರಿಪೂರ್ಣವಂತ ಜ್ಞಾನದಲ್ಲಿ ಹೋಗದೆ ಇರುವಂಥದ್ದು ಕೂಡ ತಪ್ಪು. ಓಕೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಕಾಣಿಕೆ ಕೊಡಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಹೃದಯ ಕೊಡಬೇಕು, ಹೃದಯದಲ್ಲಿ ಜಾಗ ಕೊಡಬೇಕು. ಇನ್ನೂ ಪರಿಪೂರ್ಣರಾಗಬೇಕಾದ್ರೆ ನಮ್ಮ ಬದುಕನ್ನೇ ದೇವರಿಗೆ ಅರ್ಪಿಸಬೇಕು. ಇದು ಪರಿಪೂರ್ಣತೆ. ಇದು ಪರಿಪೂರ್ಣತೆ. ಓಕೆ. ಪರಿಪೂರ್ಣತೆ ಅಂದರೆ ಸಮಯ, ಎಷ್ಟು ಸಮಯ ಇದೆ ನಮ್ಮ ಬದುಕು ಕಾಲ, ಆ ಬದುಕು ಕಾಲ ಎಲ್ಲ ದೇವರಿಗೆ. ಆ ಬದುಕು ಕಾಲದಲ್ಲಿ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ, ಎಷ್ಟು ಸಂಪಾದನೆ ಮಾಡಿಕೊಂಡಿದ್ದೀವಿ, ಅದು ಕೂಡ ದೇವರಿಗೆ ಕೊಡಬೇಕಂತ. ಅದಕ್ಕೆ ಪೌಲನು ಹೇಳ್ತಾನೆ, ಬದುಕುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ದೇವ್ರಿಗೋಸ್ಕರ ಊಟ ಮಾಡ್ತಿದ್ದೀನಿ. ನಾನು ಈ ಲೋಕದಲ್ಲಿ ಬದುಕಬೇಕಂತಲ್ಲ, ನಾನು ಈ ಲೋಕದಲ್ಲಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯಾಸ ಪಡ್ತಾ ಇಲ್ಲ. ನನಗೆ ಈ ಲೋಕದಲ್ಲಿ ಸಂಪಾದನೆ ಮಾಡ್ಕೊಳ್ಳುವಂಥ ಮನಸ್ಸು ನನಗಿಲ್ಲ. ನನಗೆ ಬೇಕು, ದೇವ್ರು ಬೇಕು, ದೇವರ ಲೋಕ ಬೇಕು. ಅದಕ್ಕೋಸ್ಕರ ನಾನು ದುಡಿತೀನಿ, ಅದು ದೇವ್ರಿಗೋಸ್ಕರ ದುಡಿತೀನಿ, ದೇವ್ರಿಗೋಸ್ಕರನೇ ಖರ್ಚು ಮಾಡ್ತೀನಿ. ಸ್ವಾರ್ಥಿಗೆ ಹೋಗಬೇಕು, ಇನ್ನೊಬ್ಬರ ಹತ್ರ ಕೈ ಚಾಚೋ ಅವಶ್ಯಕತೆ ಇಲ್ಲ. ನಾನೇ ಕೆಲಸ ಮಾಡ್ತೀನಿ, ನಾನೇ ದುಡಿತೀನಿ, ಸೇವೆ ಮಾಡ್ತೀನಿ, ಕಷ್ಟಪಡ್ತೀನಿ ನಾನು. ಓಕೆ ಅಂತ ಹೇಳಿದ್ದಾರೆ. ಅಂದರೆ ಅಂಥ ಒಂದು ಮನಸ್ಥಿತಿ, ಅಂಥ ಒಂದು ಪರಿಪೂರ್ಣತೆಯಲ್ಲಿ ಪ್ರತಿ ಕ್ರೈಸ್ತರು ಬರಬೇಕು ಅಂತ ಹೇಳ್ತಾರೆ. ಓಕೆ. ಅದು ಪರಿಪೂರ್ಣವಾದಂಥ ಕಾಣಿಕೆಯಾಗತ್ತೆ. ಇವಾಗ ಸ್ವಲ್ಪ ಇದ್ದದರಲ್ಲಿ ಸ್ವಲ್ಪ ಕೊಡುವಂಥದ್ದು ಏನಪ್ಪ ಅಂದರೆ ಅದು ಸ್ವಲ್ಪ ಭಾಗ. ಹೌದು. ಇನ್ನೂ ಪರಿಪೂರ್ಣರಾಗಬೇಕಾದ್ರೆ ಸಮಯವನ್ನು, ಕಾಲವನ್ನು, ಕಷ್ಟವನ್ನು, ಹೃದಯವನ್ನು, ದೇಹವನ್ನು, ಆತ್ಮವನ್ನು ಸಂಪೂರ್ಣವಾಗಿ ಮೀಸಲಾಗಿ ದೇವ್ರಿಗೆ ಒಪ್ಪಿಸ್ಬೇಕು. ಅದು ದೇವರು ಮೆಚ್ಚುವಂಥ ನಿಜವಾದ ಆರಾಧನೆ ಆಗುತ್ತೆ, ದೇವರು ಮೆಚ್ಚುವಂಥ ಕಾಣಿಕೆ ಆಗುತ್ತೆ. ಓಕೆ. ಸೊ ದಶಮ ಭಾಗ ಎನ್ನುವಂಥದ್ದು ಇನ್ನೂ ಹಳೆ ಒಡಂಬಡಿಕೆಯಲ್ಲಿರುವಂಥ ಪ್ರಥಮವಾದಂಥ ಬಾಲಶಿಕ್ಷೆ ಅಷ್ಟೇ. ಈ ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕೆನ್ನುವಂಥದ್ದು ಪರಿಪೂರ್ಣವಾದಂಥದ್ದು ಆಗುತ್ತೆ. ಆ ಪರಿಪೂರ್ಣವಾಗಬೇಕಾದ್ರೆ ನಮ್ಮ ಕಾಲವನ್ನು, ಸಮಯವನ್ನು, ನಮ್ಮ ಜೀವಿತವನ್ನು ದೇವರಿಗೆ ಮೀಸಲಾಗಿಡಬೇಕು. ಅದು ಪರಿಪೂರ್ಣವಾದಂಥ ಆರಾಧನೆಯಾಗುತ್ತೆ. ಓಕೆ. ಸಮರ್ಪಣೆ. ಹಾಗಾದರೆ ಇವತ್ತು ತುಂಬ ಜನ ಸೇವಕರು ಕೂಡ ಅವರ ಸಭೆಗಳಲ್ಲಿ ಕೆಲವು ಎನ್ವೆಲಪ್ಸ್ ಇರ್ತವೆ, ಕಾಣಿಕೆಗಳನ್ನು ಹಾಕುವಂಥ ಎನ್ವೆಲಪ್ಸ್. ಹೌದು. ಅದರಲ್ಲಿ ನೀವು ಯಾವುದಕ್ಕಂತ ಕಾಣಿಕೆ ಹಾಕ್ತಿದ್ದೀರಾ ಅಂತ ಇರುತ್ತೆ. ಅದರಲ್ಲಿ ನಿಮ್ಮ ಬರ್ತ್ಡೇಗ, ನಿಮ್ಮ ಆ್ಯನಿವರ್ಸರಿಗ, ಅಥವಾ ಸಭೆ ನಿರ್ಮಾಣಕ್ಕ, ಈ ಎಲ್ಲ ಆಪ್ಷನ್ಸ್ ಅಲ್ಲಿ ಮತ್ತೊಂದು ಆಪ್ಷನ್ ಬರುತ್ತೆ, ದಶಮ ಭಾಗಕ್ಕೋಸ್ಕರ ಹಾಕ್ತಿದ್ದೀರಾ ಅಂತ. ಯಾವುದಕ್ಕೆ ಅಂತ ಹೇಳೋದಕ್ಕೆ ಟಿಕ್ ಮಾಡಿಬಿಟ್ಟು ಅಮೌಂಟ್ ಮೆನ್ಷನ್ ಮಾಡಿಬಿಟ್ಟು ಹೆಸರೆಲ್ಲ ಮೆನ್ಷನ್ ಮಾಡಿ. ಹೌದು ನೋಡಿದ್ದೀನಿ. ಇದೇನಪ್ಪ ಅಂದರೆ ದಶಮ ಭಾಗ ಕಾಣಿಕೆ, ಕೃತಜ್ಞತೆ ಕಾಣಿಕೆ, ಆಮೇಲೆ ಮನೆಯಲ್ಲಿ ಗೃಹ ಕೂಟ ಕೂಡುವಾಗ ಅದಕ್ಕೆ ಕಾಣಿಕೆ, ಆಮೇಲೆ ಏನೋ ಉದ್ಯೋಗ ಬಂದಿದ್ದರೆ ಸ್ಪೆಷಲ್ ಕಾಣಿಕೆ, ಆಮೇಲೆ ಆಶೀರ್ವಾದ ಕಾಣಿಕೆ ಅಂತ ಒಂದು ಲಿಸ್ಟ್ ಹಾಕಿರ್ತಾರೆ. ಎಲ್ಲ ಲಿಸ್ಟ್ ಹಾಕಿ ಮತ್ತೆ ಲಾಸ್ಟಲ್ಲಿ ಈ ಥರ ಅದರ್ಸ್, ಇದು ಬಿಟ್ಟು ಬೇರೆ ಏನಾದರೂ ಮತ್ತೆ ಬೇರೆ ಏನಾದರೂ ಇದ್ದರೆ ಕೆಳಗಡೆ ಸೇರಿಸಿ ಕೊಡಿ ಅಂತ ಹೇಳ್ತಾರೆ. ಒಂದು ವೆನ್ನೆಲಫ್ ಕವರಲ್ಲಿ ಕೊಟ್ಟು ನೋಡಿದ್ದೀನಿ. ಇದೇನಪ್ಪ ಅಂತಂದರೆ ಈ ಥರ ಎಲ್ಲ ಬೈಬಲಲ್ಲಿ ಇಲ್ಲ ವಿಲ್ಸನ್. ಓಕೆ. ಈ ಥರ ಏನಿಲ್ಲ. ಇವ್ರೇನಪ್ಪ ಅಂದರೆ ಒಂದು ವ್ಯಾಪಾರ ಥರ ಆಗ್ಬಿಟ್ಟಿದೆ ಎಲ್ಲ. ಇದೆಲ್ಲ ಇವರು ಸೃಷ್ಟಿಸಿಕೊಂಡಿರುವಂಥ, ಸ್ವಂತವಾಗಿ ಕಲ್ಪಿಸಿಕೊಂಡದ್ದು. ಹೌದು. ಓಕೆ. ಸೊ ಕ್ರೈಸ್ತರಾದಂಥವರು ದಶಮ ಭಾಗದಲ್ಲೇ ನಿಲ್ಲಬಾರದು. ದಶಮ ಭಾಗದಲ್ಲೇ ನಿಲ್ಲಬಾರ್ದು. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗವನ್ನು ಕೊಟ್ಟಿದ್ರು. ಅದು ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ. ಹೊಸ ಒಡಂಬಡಿಕೆ ಬಂದ ಮೇಲೆ ಎಷ್ಟು ಕೊಡಬೇಕು ಅದು ನಿಮ್ಮಿಷ್ಟ ಅಂತ ಹೇಳ್ತಾರೆ. ಒಂದು ವೇಳೆ ದೇವರು ಕೋರಿಕೊಳ್ಳುವಂತಂದ್ರೆ ಮೊಟ್ಟ ಮೊದಲು ನಿಮ್ಮ ಹೃದಯ ಕೊಡಬೇಕು. ಎರಡನೇದಾಗಿ ನಿಮ್ಮ ಕಾಲ, ಸಮಯ ಸಂಪೂರ್ತಿ ದೇವ್ರಿಗೋಸ್ಕರ ಮೀಸಲಾಗಿಡಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಹಾಗಾಗಿ ದಶಮ ಭಾಗ ಅನ್ನೋದು ಕೇವಲ ಇಸ್ರಾಯೇಲ್ಯರಿಗೆ ಮಾತ್ರ. ಹೌದು. ಕ್ರೈಸ್ತರಿಗೆ ಸಂಬಂಧಪಟ್ಟದ್ದು ಅಲ್ಲ. ಸೊ ಇವತ್ತು ಕ್ರೈಸ್ತರು ದಶಮ ಭಾಗ ಕೊಡುವುದು ಸರಿನಾ ತಪ್ಪಂಗ? ಅವ್ರಿಷ್ಟ. ಅದು ಅವ್ರಿಷ್ಟ. ಅಂದರೆ ಅವ್ರ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದಾರೆ, ಒಂದು ಮಾತು ನೋಡಿದ್ದೀವಲ್ಲ. ಹೌದು. ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀರಾ? ದಶಮ ಭಾಗ ಕೊಡಬೇಕಂತ ಅಂದ್ಕೊಂಡಿದ್ದೀರಾ, ಅಷ್ಟು ಕೊಡಿ. ಸ್ವಲ್ಪ ಕೊಡ್ಬೇಕು ಅಂದ್ಕೊಂಡಿದ್ದೀರಾ, ಅಷ್ಟು ಕೊಡಿ. ಜಾಸ್ತಿ ಕೊಡ್ಬೇಕಂತೇಳಿ ಅಂದ್ಕೊಂಡಿದ್ದೀರಾ, ಜಾಸ್ತಿ ಕೊಡಿ. ಓಕೆ, ಅಷ್ಟೇ. ಸೊ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇಷ್ಟೇ ಕೊಡಿ ಎಂಬುದಾಗಿ ಹೇಳಿದ್ದಾರೆ. ಖಂಡಿತವಾಗಿ ಹೇಳಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಂಬರ್ ಎಲ್ಲೂ ಫಿಕ್ಸ್ ಮಾಡಿಲ್ಲ. ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಏನಪ್ಪ ಅಂದರೆ ಇಷ್ಟೇ ಕೊಡಬೇಕಂತೇಳಿ ರೂಲ್ಸ್ ಮಾಡಿಲ್ಲ, ಒತ್ತಾಯ ಮಾಡಿಲ್ಲ. ಒತ್ತಾಯ ಮಾಡಲೇಬಾರ್ದು. ನಮ್ಗೇನಪ್ಪ ಅಂದರೆ ಒತ್ತಾಯ ಮಾಡುವಂಥ ಅಧಿಕಾರ ದೇವ್ರು ನಮ್ಗೆ ಕೊಟ್ಟಿಲ್ಲ. ಯಾರಿಗೂ ಕೊಟ್ಟಿಲ್ಲ, ಯಾವ ಸೇವಕರಿಗೂ ಕೊಟ್ಟಿಲ್ಲ. ದೊಡ್ಡ ಸೇವಕ, ಚಿಕ್ಕ ಸೇವಕ. ದೊಡ್ಡ ಸೇವಕನಂದ್ರೆ ದೊಡ್ಡ ಗುಣ ಇರಬೇಕು. ದೊಡ್ಡ ಸೇವಕನಂತಂದರೆ ದೊಡ್ಡ ಗುಣ ಇರಬೇಕು. ಹೌದಲ್ವಾ?
ದೊಡ್ಡ ಸೇವಕರು ದೊಡ್ಡವರಂತಪ್ಪ ಅಂದರೆ ದೊಡ್ಡ ಗುಣ ಇಲ್ಲದು. ಹಣ ಕೊಟ್ರೇನೆ, ಕಾಣಿಕೆ ಕೊಟ್ರೇನೆ ಆಶೀರ್ವಾದ ಕೊಡ್ತೀನಿ ಅಂದರೆ ದೊಡ್ಡ ಗುಣ ಎಲ್ಲಿದೆ? ಇಲ್ಲ. ಅವ್ರಿಗೇನಪ್ಪ ಅಂದರೆ ಕೊಡುವ ಹಾಗೆ ಒಳ್ಳೆ ಮಾತಿನಿಂದ ಹೇಳಿ ಪ್ರೋತ್ಸಾಹ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಶಾಪ ಬರುತ್ತೆ ಅಂದರೆ ಅವನು ದೊಡ್ಡವನಾಗಲ್ಲ, ಓಕೆ, ದಡ್ಡ ಆಗ್ತಾನೆ. ದೊಡ್ಡವನಾಗಲ್ಲ, ದೊಡ್ಡ ಸೇವಕರಾಗಲ್ಲ, ದಡ್ಡ ಆಗ್ತಾನೆ. ದೇವರ ದೃಷ್ಟಿಯಲ್ಲಿ ಮೂರ್ಖನಾಗ್ತಾನೆ, ಓಕೆ, ಸ್ವಾರ್ಥ ಪ್ರಿಯನಾಗ್ತಾನೆ, ಇಲ್ಲ ಹಣದಾಸೆ ಉಳ್ಳವನಾಗ್ತಾನೆ. ಆದ್ದರಿಂದ ಕಾಣಿಕೆ ಅನ್ನುವಂಥದ್ದು ಕಂಪಲ್ಸರಿ ಕೊಡಲೇಬೇಕು. ಇಷ್ಟೇ ಕೊಡಬೇಕಂತ ದೇವರು ರೂಲ್ಸ್ ಮಾಡಿಲ್ಲ, ಆಜ್ಞೆಗಳನ್ನು ಕೊಟ್ಟಿಲ್ಲ. ಒಂದು ವೇಳೆ ದೇವರ ಆಜ್ಞೆ ಅಂತಂದರೆ ನಿಮ್ಮ ಹೃದಯ, ನಿಮ್ಮ ದೇಹ ಸಂಪೂರ್ಣವಾಗಿ ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿ ನಿಮ್ಮ ಜೀವಿತವನ್ನೇ ದೇವ್ರಿಗೋಸ್ಕರ ಕೊಡಿ. ಅಂದರೆ ಇವಾಗ ಹಳೆಯ ಒಡಂಬಡಿಕೆಯಲ್ಲಿ ತುಂಬ ಸೇವಕರು ಮಲಾಕಿ ಗ್ರಂಥದಲ್ಲಿ ತೋರಿಸಿ ಕೊಟ್ಟಿಲ್ಲ ಅಂತಂದ್ರೆ, ದಶಮ ಭಾಗ ಕೊಟ್ಟಿಲ್ಲ ಅಂದರೆ ನಿಮಗೆ ಶಾಪ ಬರುತ್ತೆ, ಶಾಪಗ್ರಸ್ತರ ಹೇಳ್ತಾರೆ. ಇದು ಕ್ರೈಸ್ತರಿಗೆ ಅನ್ವಯಿಸಲ್ಲ. ಇದು ಕ್ರೈಸ್ತರಿಗೆ ಅನ್ವಯಿಸಲ್ಲ. ಒಂದು ವೇಳೆ ಅವರು ಶಾಪ ಕೊಡ್ತಾರಂತೇಳಿ ಒಂದು ವೇಳೆ ಹೇಳಿದ್ರೆ ಭಯಪಡುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಭಯಪಟ್ಟರೆ ನಾವು ಮೋಸ ಹೋಗ್ತೀವಿ. ಓಕೆ, ಆ ಒಂದು ವಚನ ಹೇಳಿ ಭಯಪಡಿಸ್ತಾರಲ್ಲ, ಭಯಪಡಿಸಿದಾಗ ನಾವು ಆ ಒಂದು ಮಾತನ್ನು ಹೃದಯದಲ್ಲಿ ಸೇರಿಸ್ಕೊಂಡಾಗ ಅವಾಗ ನಮಗೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆ ಭಯ ನಮ್ಮನ್ನು ದಾರಿ ತಪ್ಪಿಸುತ್ತೆ. ಓಕೆ, ಮನೆಯಲ್ಲಿ ಯಾವುದೊಂದು ರೋಗ ಬರುತ್ತೆ, ಎಲ್ಲರ ಮಧ್ಯದಲ್ಲಿ ರೋಗಗಳು ಸಮಸ್ಯೆಗಳು ಇದ್ದಿದೆ ಬರುತ್ತೆ. ಹೌದು. ಈ ಮನುಷ್ಯ ಈ ರೀತಿ ಶಾಪ ಕೊಟ್ಟಾಗ ಅದೇ ಸಮಯದಲ್ಲಿ ತಲೆನೋವು ಇನ್ನೂ ಏನೋ ಒಂದು ಸ್ಟಾರ್ಟ್ ಆಗಿರುತ್ತೆ. ಆವಾಗ ನೇರವಾಗಿ ನಮ್ಮ ಸೇವಕರು ಈ ರೀತಿ ಶಾಪ ಕೊಟ್ಟಿದ್ರು, ಅದಕ್ಕೆ ನಮ್ಮ ಮನೆಯಲ್ಲಿ ಈ ರೀತಿ ಈ ರೋಗಗಳು ಪ್ರಾರಂಭವಾಗಿದೆ, ತಲೆನೋವು, ಹೊಟ್ಟೆ ನೋವು, ಅದು ಇದು ಪ್ರಾರಂಭವಾಗಿದೆ ಅಂತೇಳಿ ಇದು ಎಲ್ಲಿಗೆ ಕಲೆಕ್ಟ್ ಮಾಡ್ಕೊಳ್ತಾರೆ? ನಮ್ಮ ಸೇವಕರಿಗೆ ಈ ರೀತಿ ಶಾಪ ಕೊಟ್ಟಿದ್ದಾರಲ್ಲ, ಆ ಶಾಪ ನಮಗೆ ತಗಲಿದೆ ಅಂತೇಳಿ ಈ ರೀತಿ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಸ್ಟಾರ್ಟ್ ಆದಾಗ ಅಯ್ಯೋ ಯಾಕೆ ಬೇಕಪ್ಪ ಅಂತೇಳಿ ಕೊಟ್ಬಿಡ್ತಾರೆ. ಕಷ್ಟ ಇದ್ರೂ ಕೂಡ, ಫ್ಯಾಮಿಲಿಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ 10% ತೆಗೆದು ಖಂಡಿತ ಕೊಡ್ತಾರೆ ಅಷ್ಟೇ. ಅದು ನಡೀತಾ ಇದೆ. ಆದರೆ ದೇವರ ವಚನವನ್ನು ಇವಾಗ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇದೆಯಲ್ಲ, ಆ ವಚನದ ಮೇಲೆ ಅವರು ಖಂಡಿತವಾಗಿ ದೇವರ ವಾಕ್ಯದ ಮೇಲೆ ಸ್ಥಿರವಾಗಿ ನಿಂತ್ಕೊಂಡ್ರೆ ಒಳ್ಳೆ ರೀತಿಯಿಂದ ಇರ್ತಾರೆ. ಓಕೆ, ಅವ್ರಿಗೆ ತೊಂದರೆ ಆಗಲ್ಲ. ಓಕೆ ಅಂಕಲ್. ಸೊ ದಶಮ ಭಾಗ ಅಂದರೆ ಕ್ರೈಸ್ತರಾದಂಥವ್ರು ಕಾಣಿಕೆಗಳನ್ನು ಕೊಡಬೇಕು, ಇಷ್ಟೇ ಕೊಡಬೇಕೆಂಬಂತ ನಿಯಮವನ್ನ ದೇವರೆಲ್ಲೂ ಹೇಳಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಹೇಳಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇಷ್ಟೇ ಕೊಡಬೇಕಂತ ನಿಯಮ ಇದೆ. ಅದು ಯಾಕೆಂದ್ರೆ ಅದರ ಕಾರಣ ಕೂಡ ಹೇಳಿದೆ. ಹೌದಲ್ವ? ಹೊಸ ಒಡಂಬಡಿಕೆಯಲ್ಲಿ ಏನಪ್ಪ ಅಂದರೆ ದೇವರ ಸೇವೆ ಅಭಿವೃದ್ಧಿ ಆಗಬೇಕು, ದೇವರ ಸೇವೆ ನಡಿಬೇಕು ಅಂದರೆ ಖಂಡಿತವಾಗಿ ಕಾಣಿಕೆ ಕೊಡಬೇಕು. ಎರಡನೇದಾಗಿ ನಾವು ದೇವರನ್ನ ಪ್ರೀತಿಸ್ತಾ ಇದೀವಾ ಇಲ್ವಾ ಅಂತ ಗೊತ್ತಾಗಬೇಕಾದ್ರೂ ಕೂಡ ಅಲ್ಲಿ ಕೊಡುವಂಥದ್ದು ಇದೆ. ಯಾಕಂದರೆ ದೇವರು ನಮ್ಮನ್ನು ನೋಡಿ ಮೆಚ್ಚಬೇಕಾದ್ರೆ ನಾವು ಏನು ಕೊಡ್ತಾ ಇದೀವಿ ದೇವ್ರಿಗೋಸ್ಕರ ಮುಖ್ಯ. ಕೊಡ್ತಾ ಇದ್ದೀವ, ಕೊಡ್ತಾ ಇಲ್ವಾ? ಕಾಣಿಕೆ ಇಷ್ಟೇ ಕೊಡಬೇಕಂತ ಹೇಳದೇ ಇರುವುದರಿಂದ ಪೂರ್ತಿ ಬಿಟ್ಟವರಿದ್ದಾರೆ. ಪೂರ್ತಿ ಬಿಟ್ಟಾಗ ಇದು ಕೂಡ ಅದು ಶಾಪನೇ, ಅದು ತಪ್ಪಾಗತ್ತೆ. ಅಂದರೆ ಅವರು ದೇವರನ್ನ ಪ್ರೀತಿಸ್ತಾ ಇಲ್ಲ ಅಂತೇಳಿ ಅಲ್ಲಿ ಗೊತ್ತಾಗತ್ತೆ. ಒತ್ತಾಯ ಮಾಡಿದ್ರೆ ಇವರು ಒತ್ತಾಯದಿಂದ ಭಯಪಟ್ಟು ಕೊಟ್ಟಿದ್ದಾರೆ, ಅದೂ ತಪ್ಪು, ಇದೂ ತಪ್ಪು. ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗಿ ನಮ್ಮ ಹೃದಯಪೂರ್ವಕದಿಂದ ನಾವು ದೇವರ ಸೇವೆ ನಿಮಿತ್ತವಾಗಿ ಖಂಡಿತವಾಗಿ ಕೊಡಲೇಬೇಕಾಗತ್ತೆ. ಓಕೆ ಅಂಕಲ್, ಥ್ಯಾಂಕ್ ಯು, ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಮತ್ತೊಂದು ಪ್ರಶ್ನೆ ಚಿಕ್ಕದು ಇದೆ. ಓಕೆ, ಈ ದಶಮ ಭಾಗ ಎನ್ನುವಂಥದ್ದು ಯಾರಿಗಾದರೂ ಕೊಡ್ಬೋದಾ? ಹೇಗೆ ಅಂತಂದರೆ ಇವಾಗ ತುಂಬ ಜನ ಸೇವಕರು ಸುಳ್ಳು ಬೋಧನೆ ಮಾಡುವಂಥ ಸೇವಕರು ಕೂಡ ಇದ್ದಾರೆ. ಸೊ ಅಂಥವರಿಗೂ ಕೂಡ ಈ ದಶಮ ಭಾಗವನ್ನು ಕೊಟ್ಟರೆ ದೇವರದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾರಾ? ಮೊದಲನೇದಾಗಿ ದಶಮ ಭಾಗ ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಓಕೆ, ಇಲ್ಲ. ಓಕೆಲ್ಲ, ಅಂದರೆ ಕಾಣಿಕೆ ಕೊಡಬೇಕು. ಕಾಣಿಕೆ ಕೊಡುವಂಥದ್ದು ಇದೆಯಲ್ಲ, ಈ ಕಾಣಿಕೆ ಇವ್ರು ಕೊಡುವಂಥವ್ರು ಹೃದಯಪೂರ್ವಕ, ಅಂದರೆ ದೇವ್ರಿಗೋಸ್ಕರ ನಾವು ಕೊಡಬೇಕಂತೇಳಿ ಅವರು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದನ್ನು ಅವ್ರು ಕೊಡಬೇಕು. ಎರಡನೇದಾಗಿ ಯಾರಿಗೆ ಕೊಡಬೇಕು ಅನ್ನೋದೊಂದು ಪ್ರಶ್ನೆ ಬಂದಾಗ, ಮೊದಲನೇದಾಗಿ ಆ ಸಭೆ ವಾಕ್ಯದ ಪ್ರಕಾರ ಸೇವೆ ಮಾಡ್ತಾ ಇದ್ದಾರಾ ಇಲ್ವಾ ನಮ್ಮ ಸೇವಕರು ಅಂತೇಳಿ ಅವ್ರು ಗಮನಿಸಬೇಕು. ಓಕೆ, ಸಭೆಗೆ ಬರುವಂಥವ್ರು ನೋಡ್ಬೇಕು ಅದನ್ನು. ಕಾಣಿಕೆ ಕೊಡೋರು ಏನಪ್ಪ ಅಂತಂದರೆ ಅಲ್ಲಿ ಸಭೆಯಲ್ಲಿ ವಾಕ್ಯದ ಪ್ರಕಾರ ಸೇವೆ ನಡೀತಾ ಇದೆಯಾ ಇಲ್ವಾ. ಯಾಕೆಂದರೆ ಸತ್ಯವಾದ ಸಭೆ ಇದೆ, ವಾಕ್ಯಕ್ಕೆ ವಿರುದ್ಧವಾದಂಥ ಸಭೆಗಳು ಕೂಡ ಪ್ರಪಂಚ ದೇಶದಲ್ಲಿದೆ. ಸುಳ್ಳು ಸುವಾರ್ತೆ ಅಂದರೆ ಭಿನ್ನವಾದ ಸುವಾರ್ತೆ ನಡೀತಾ ಇದೆ. ಇವಾಗ ಭಿನ್ನವಾದ ಸುವಾರ್ತೆ ನಡೆಯುವಂಥ ಸೇವಕರಿಗೆ ಒಂದು ವೇಳೆ ಕಾಣಿಕೆ ಕೊಟ್ಟಾಗ ಅದು ಎಲ್ಲಿಗೆ ಹೋಗುತ್ತೆ? ಹೌದು, ಅದೇ ಎಲ್ಲಿಗೆ ಹೋಗುತ್ತೆ ಅಂಕಲ್, ಅದು ವಾಕ್ಯಾನುಸಾರವಾಗಿ ಇಲ್ಲದೇ ಇರುವಂಥ ಸೇವಕರಿಗೆ ಕೊಟ್ಟಾಗ. ಇವಾಗ ಭಿನ್ನವಾದ ಸುವಾರ್ತೆ ನಡೀತಾ ಇದೆ ಅಂದರೆ ಸೈತಾನನ ಮೂಲಕ ಅದು ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಸೈತಾನನ ಕ್ರಿಯೆ ಅಭಿವೃದ್ಧಿ ಮಾಡೋದಕ್ಕೆ ಇವರು ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಓಕೆ,
ಹೌದಲ್ವಾ? ಅದಕ್ಕೆ ಇವಾಗ ವಿಶ್ವಾಸಿಗಳು ಏನು ಮಾಡಬೇಕಂದ್ರೆ ಕಾಣಿಕೆ ಕೊಡುವಂಥ ಸಮಯದಲ್ಲಿ ನಮ್ಮ ಸೇವಕರು ವಾಕ್ಯದ ಪ್ರಕಾರ ಸೇವೆಯಲ್ಲಿದ್ದಾರಾ ಇಲ್ವಾ ಅಂತ ಬೈಬಲನ್ನು ಪರಿಶೋಧನೆ ಮಾಡಬೇಕು. ಓಕೆ. ಬೈಬಲ್ ಪರಿಶೋಧನೆ ಮಾಡುವಾಗ ವಾಕ್ಯದ ಪ್ರಕಾರ ಸೇವೆ ಇದೆ, ವಾಕ್ಯದ ಪ್ರಕಾರ ಆರಾಧನೆ ನಡೀತಾ ಇದೆ ಅಂತಂದರೆ ಅಲ್ಲಿ ಖಂಡಿತವಾಗಿ ಅವ್ರು ಕೊಡಲೇಬೇಕು. ಓಕೆ. ವಾಕ್ಯದ ಪ್ರಕಾರ ನಡೀತಾ ಇಲ್ಲ, ಇಲ್ಲಿ ಡೌಟ್ ಇದೆ, ಇಲ್ಲಿ ಅನುಮಾನ ಬರ್ತಾ ಇದೆ, ವಾಕ್ಯಕ್ಕೆ ವಿರುದ್ಧವಾಗಿದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಕೊಟ್ಟಾಗ ಆ ಒಂದು ಕಾಣಿಕೆ ಏನಾಗುತ್ತೆ ಗೊತ್ತಾ? ಮೋರಿ ಪಾಲಾಗುತ್ತೆ, ವೇಸ್ಟ್ ಆಗುತ್ತೆ. ಅಂದರೆ ಸೈತಾನನ ಕ್ರಿಯೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟಂಥ ಕಾಣಿಕೆ ಆಗುತ್ತೆ. ಅಂದರೆ ಅವ್ರು ತಗೊಂಡವರು ಶಾಪಗ್ರಸ್ತರು, ಇವರು ಕೂಡ ಶಾಪಗ್ರಸ್ತರಾಗ್ತಾರೆ. ಅದರಿಂದ ಏನಪ್ಪ ಅಂದರೆ ಶಾಪ ಇದೆಯೇ ವಿನಃ ಆಶೀರ್ವಾದ ಸಿಗಲ್ಲ. ಆಶೀರ್ವಾದ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ ಭೌತಿಕವಾದಂತ ಅಂದ್ಕೊಳ್ತಾರೆ. ಭೌತಿಕವಾದದ್ದೇನಪ್ಪ ಅಂದರೆ ಈ ಲೋಕದಲ್ಲಿ ಮನೆ ಇರ್ಬೋದು, ಬಂಗ್ಲೆ ಇರ್ಬೋದು, ಉದ್ಯೋಗ ಇರ್ಬೋದು. ಓಕೆ, ಕಾಣಿಕೆ ಕೊಟ್ಟಿದ್ದರಿಂದ ನನಗೆ ಉದ್ಯೋಗ ಬಂದಿದೆ, ನನಗೆ ಕಾಣಿಕೆ ಕೊಟ್ಟಿರುವುದರಿಂದ, ನಮ್ಮ ಸೇವಕರಿಗೆ ಕಾಣಿಕೆ ಕೊಟ್ಟಿರುವುದರಿಂದ ನನಗೆ ಮನೆ ಬಂದಿದೆ, ಉದ್ಯೋಗ ಬಂದಿದೆ, ಸಂಪಾದನೆ ಬಂದಿದೆ ಅಂತ ಹೇಳ್ಕೊಂಡ್ರೆ, ಇವಾಗ ಹೊರಗಡೆ ಕಾಣಿಕೆ ಕೊಟ್ಟಿಲ್ಲ, ಸಭೆಗೆ ಬಂದಿಲ್ಲ, ಹೊರಗಡೆ ಇದ್ದಂಥವ್ರು ಉದ್ಯೋಗ ಮಾಡ್ತಾ ಇಲ್ವಾ? ಹೌದು. ಸಂಪಾದನೆ ಮಾಡಿಕೊಂಡಿಲ್ವಾ? ದೊಡ್ಡ ದೊಡ್ಡ ಆಸ್ತಿ ಬಂಗ್ಲೆಗಳನ್ನು ಕೂಡಿಟ್ಕೊಂಡಿಲ್ವಾ? ಕೂಡಿಟ್ಕೊಂಡಿದ್ದಾರೆ. ಅವ್ರಿಗೆ ಇವ್ರಿಗೂ ವ್ಯತ್ಯಾಸ ಏನಿದೆ? ಇವರೇನು ತಮ್ಮ ಸೇವಕರು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಸೇವಕರಿಗೆ ಕಾಣಿಕೆ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ, ಏನೋ ಆಶೀರ್ವಾದ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದು ಸರಿಯಲ್ಲ. ಯಾಕೆಂದರೆ ಈ ಮನೆ ಬಂಗ್ಲೆ ಇದೇನಪ್ಪ ಅಂತಂದರೆ ಲೋಕದಲ್ಲಿದ್ದವರು ಸಂಪಾದನೆ ಮಾಡಿಕೊಂಡಿದ್ದಾರೆ, ಕ್ರೈಸ್ತರು ಕೂಡ ಸಂಪಾದನೆ ಮಾಡಿಕೊಂಡಿದ್ದಾರೆ, ಅದು ಲೆಕ್ಕಕ್ಕೆ ಬರಲ್ಲ. ಹೌದು. ಆತ್ಮಿಕವಾದಂಥ ಆಶೀರ್ವಾದ ಅಂತಂದರೆ ಪರಲೋಕದಲ್ಲಿ ಪ್ರತಿಫಲ ಸಿಗಬೇಕಾದ್ರೆ ಇವರು ಸೇವೆ ಮಾಡುವಂಥ ಸೇವೆ ವಾಕ್ಯದ ಪ್ರಕಾರ ಇದೆಯಾ, ಭಿನ್ನವಾಗಿದೆಯಾ ನೋಡಬೇಕು. ಎರಡನೇದಾಗಿ ಕೊಡುವಾಗ ಅದು ದೇವರ ಸೇವೆಗೋಸ್ಕರ ಉಪಯೋಗ ಆಗ್ತಾ ಇದೆಯಾ ಇಲ್ವ ಅಂತ ಅದನ್ನು ಕೂಡ ನೋಡಿ ಅವರು ಕೊಡಬೇಕಾಗತ್ತೆ. ಅಂದರೆ ವಾಕ್ಯಾನುಸಾರವಾಗಿ ಇಲ್ಲದೇ ಇರುವಂಥವ್ರಿಗೆ ನಾವು ಈ ರೀತಿಯ ಕಾಣಿಕೆ ಕೊಟ್ಟು ಸಹಾಯ ಮಾಡೋದಾದ್ರೆ ದೇವರ ರಾಜ್ಯವನ್ನು ಕಟ್ಟುವುದರ ಬದಲಾಗಿ ಸೈತಾನನ ರಾಜ್ಯವನ್ನು ಕಟ್ತಿದ್ದಾರೆ, ಸೈತಾನನ ಸಾಮ್ರಾಜ್ಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಷ್ಟೇ ಇವರು. ಓಕೆ. ಇದು ತುಂಬಾ ಜನಕ್ಕೆ ಕ್ರೈಸ್ತರಿಗೆ ಗೊತ್ತಿಲ್ದಿರಾನೇ ಈ ರೀತಿ ಸುಳ್ಳು ಬೋಧಕರಿಗೆ ಪೋಷಿಸ್ತಿದ್ದಾರೆ ಅಂಕಲ್, ಸೈತಾನನನ್ನ ಬೆಳೆಸ್ತಿದ್ದಾರೆ. ಹೌದು ಇಲ್ಸನ್, ಇದು ಬಹಳ ನಡೀತಾ ಇದೆ. ಯಾಕೆಂದರೆ ಬರುವಂಥ ಮುಂದಿನ ಪೀಳಿಗೆ ಇದೆಯಲ್ಲ, ಅವರನ್ನು ಕಾಪಾಡ್ಕೊಳ್ಬೇಕಂದ್ರೆ ನಿಮ್ಮಂಥ ಯುವಕರು ಎದ್ದು ನಿಂತ್ಕೋಬೇಕು. ಯಾಕೆಂದರೆ ಕಾಪಾಡ್ಕೊಳ್ಬೇಕಲ್ವ? ಹೌದು. ನಾವು ದೇವರ ಸಭೆಯನ್ನು ಕಾಪಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನಿಗಳು ಎಲ್ಲರೂ ಮುಂದೆ ಬರಬೇಕಲ್ಲ. ಮುಂದೆ ಬಂದು ವಾಕ್ಯದ ಪ್ರಕಾರ ನಾವು ನಡಿಬೇಕು, ವಾಕ್ಯದ ಪ್ರಕಾರ ಸುವಾರ್ತೆ ಪರಿಚರ್ಯ ಆಗಬೇಕು. ಮೋಸ ಆಗಬಾರ್ದು. ಮೋಸ ನಡೀತಾ ಇದೆ, ಕ್ರೈಸ್ತರ ಮಧ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ಸೈತಾನನ ಕ್ರಿಯೆಗಳ ಅಭಿವೃದ್ಧಿ ಆಗ್ತಾ ಇದೆ, ದೇವರ ಕ್ರಿಯೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ. ಇಷ್ಟೆಲ್ಲ ಕ್ರೈಸ್ತರು ಯಾರು ಯೋಚನೆ ಮಾಡೋದಕ್ಕೂ ಕೂಡ ಸಿದ್ಧರಾಗಿಲ್ಲ. ನೋಡ್ತಾ ಟೈಮ್ ಕೊಡ್ತಿಲ್ಲ ಅವರು, ವಾಕ್ಯಕ್ಕೆ ಟೈಮ್ ಕೊಡ್ತಿಲ್ಲ, ದೇವರಿಗೆ ಸಮಯವನ್ನು ಕೊಡ್ತಿಲ್ಲ. ನಿಜ. ಇನ್ನೂ ಕೆಲವರು ಅಂಕಲ್, ಫಾರ್ ಎಕ್ಸಾಂಪಲ್ ಇವಾಗ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಜಾಸ್ತಿ ಡೆವಲಪ್ ಆಗಿದೆ. ಈ ರೀತಿಯಾಗಿ ಡೆವಲಪ್ ಆದಾಗ ಅವರ ಸೇವೆ ಹೇಗಿದೆ ಅಂತ ನಮಗೆ ಗೊತ್ತಿರಲ್ಲ. ಅವರು ಹೇಗೆ ಸೇವೆ ಮಾಡ್ತಿದ್ದಾರೆ ನಮಗೆ ಗೊತ್ತಿರುವಂಥದ್ದು ಬಹಳ 10% ಮಾತ್ರ. ಅವರು ಕಾಣುವಂಥ ವಾಕ್ಯದ ಬಗ್ಗೆ ಮಾತ್ರ ನಮಗೆ ಗೊತ್ತು. ಹೌದು. ಇವಾಗ ಅವರಿಗೂ ಕೂಡ ತುಂಬ ಜನ ಅವರ ವಾಕ್ಯಗಳು ಮೆಚ್ಚಿ ಕಾಣಿಕೆಗಳನ್ನು ಕಳಿಸ್ತಿರ್ತಾರೆ, ಅವರಿಗೆ ತೋಚಿದಂತಿರುವಂಥದ್ದನ್ನು ಕಳಿಸ್ತಿರ್ತಾರೆ. ಅದು ದೇವರ ಲೆಕ್ಕಕ್ಕೆ ಬರುತ್ತೆ. ಹೇಗೆ ಅಂದರೆ ಇವರು ವಾಕ್ಯದ ಪ್ರಕಾರ ಸೇವೆ ಮಾಡಿರ್ತಾರಲ್ಲ, ಎಲ್ಲೇ ಆಗಿರ್ಬೋದು. ಇವಾಗ ಅವ್ರ ಸಭೆಯಲ್ಲಿ ಎಲ್ಲೋ ಒಂದು ಕಡೆ ಸಭೆಗೆ ಹೋಗ್ತಾ ಇರ್ತಾರೆ, ಆ ಸಭೆಯಲ್ಲಿ ಭಿನ್ನವಾದ ಸುವಾರ್ತೆ ಇದೆ ಅಂತ ಅವ್ರಿಗೆ ಗೊತ್ತು. ಆಮೇಲೆ ಯೂಟ್ಯೂಬಲ್ಲಿ ಅಲ್ಲೆಲ್ಲಿ ಒಳ್ಳೆ ಸೇವಕರು ವಾಕ್ಯದ ಪ್ರಕಾರ ಸೇವೆ ಮಾಡ್ತಾ ಇರ್ತಾರೆ. ಆ ಸೇವೆ ಮಾಡುವಂಥ ಸೇವಕರಿಗೆ ಏನಾದರೂ ಕಾಣಿಕೆ ಕೊಡಬೇಕಂತ ಅವ್ರಿಗೆ ಮನಸ್ಸಿಗೆ ಹುಟ್ಟಿದಾಗ ಅವ್ರು ಕೊಡ್ಬೋದು, ತೊಗೊಳ್ಬೋದು. ಒಟ್ಟಿನಲ್ಲಿ ಇವರು ಸೇವೆಯಲ್ಲಿ ಬಳಸ್ಕೋಬೋದು. ಓಕೆ, ತೊಂದರೆ ಇಲ್ಲ. ಆವಾಗ ಅವ್ರಿಗೂ ಆಶೀರ್ವಾದ, ತಗೊಂಡವ್ರಿಗೂ ಆಶೀರ್ವಾದ. ಓಕೆ, ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಒಂದು ವೇಳೆ ನಾವು ಸೇವೆಯಲ್ಲಿ ಇಲ್ಲದೆ ಹೋದರೆ ನಾವು ತಗೊಂಡಾಗ ಮೋಸ ಹೋಗ್ತೀವಿ. ದೇವರ ಸೇವೆಯಲ್ಲಿ ನಾವು ಇಲ್ಲದೆ, ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ನಾವು ಇಲ್ಲದೆ ಹೋದರೆ ನಾವು ಮೋಸ ಹೋಗ್ದಂಗೆ. ಓಕೆ. ಒಟ್ಟಿನಲ್ಲಿ ಇವಾಗ ಅವರಿಗೆ ಪ್ರತಿಫಲ ಬರಬೇಕು. ಹೌದು, ಅವ್ರಿಗೆ ಪ್ರತಿಫಲ ಬರಬೇಕಂದ್ರೆ ಅವ್ರು ಕೊಟ್ಟಿರುವಂಥ ಕಾಣಿಕೆ ಸೇವೆಗೋಸ್ಕರ. ಇವಾಗ ನಾವು ಸೇವೆಯಲ್ಲಿದ್ದಾಗ ಅದನ್ನು ಬಳಸ್ಕೊಂಡಾಗ ತೊಂದರೆ ಇಲ್ಲ. ನಾವು ಸೇವೆಯಲ್ಲಿ ಇಲ್ಲದೆ ಲೋಕದಗೋಸ್ಕರ ನಾವು ತಿರುಗ್ತಾ ಇದ್ದೀವಿ, ಬಳಸ್ಕೊಂಡಿದ್ದೀವಿ, ಏನೋ ಯಾವಾಗ ಒಂದು ಟೈಮ್ ದೇವರ ಸೇವೆ ಮಾಡಿದ್ದೀವಿ ಅಂತಂದರೆ ಅದು ಉಪಯೋಗ ಆಗಲ್ಲ. ಓಕೆ, ಅದೇ.
ಸೊ ದಶಮ ಭಾಗ ಎನ್ನುವಂಥದ್ದು, ದಶಮಾಂಶ ಎನ್ನುವಂಥದ್ದು ಇಸ್ರಾಯೇಲಿಯರಿಗೆ ದೇವರು ಕೊಟ್ಟಂತ ನಿಯಮ. ಕೊಟ್ಟಿದ್ದು ಹೌದೌದು. ಸೊ ಕ್ರೈಸ್ತರಿಗೆ ಅದು ಎಷ್ಟು ಮಾತ್ರಕ್ಕೂ ಕೂಡ ಅನ್ವಯಿಸೋದಿಲ್ಲ. ಸೊ ಕ್ರೈಸ್ತರಿಗೆ ದೇವರು ಹೇಳಿರುವಂಥದ್ದು ನೀವು ತೋರಿಸಿರುವಂಥ ವಚನದ ಪ್ರಕಾರವಾಗಿ ಹೃದಯಪೂರ್ವಕದಿಂದ ಕೊಡಬೇಕು. ಅದು ಇಷ್ಟೇ ಅಂತಲ್ಲ, ದಶಮ ಭಾಗ ಕೊಡ್ಬೇಕಂತ ಅಭ್ಯಾಸ ಮಾಡ್ಕೊಂಡ್ರೆ ಅಷ್ಟು ಕೊಡಲಿ. ಜಾಸ್ತಿ ಕೊಡ್ಬೇಕಂತಂದ್ರೆ ಇನ್ನೂ ಒಳ್ಳೇದು. ಸ್ವಲ್ಪ ಕೊಡ್ಬೇಕಂದ್ರೆ ಅವ್ರ ಇಷ್ಟ. ಅದು ಯಾಕೆಂದ್ರೆ ಎಷ್ಟು ಕೊಟ್ಟಿರ್ತಾರೋ ತಕ್ಕ ಹಾಗೆ ಪ್ರತಿಫಲ. ಹೌದು, ಎಷ್ಟು ಬಿತ್ತುತ್ತೇವೋ ಅಷ್ಟು ಫಲ ನಮಗೆ ಸಿಗುತ್ತೆ. ಯಾಕೆಂದರೆ ದೇವರು ಹೊಸ ಒಡಂಬಡಿಕೆ ಲಿಮಿಟ್ ಎಲ್ಲೂ ಇಟ್ಟಿಲ್ಲ. ಎಷ್ಟಾದರೂ ಕೊಡ್ಬೋದು, ಕಡಿಮೆ ಆದರೂ ಕೊಡ್ಬೋದು. ಹೌದು. ಸೊ ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಕೊಡಬೇಕನ್ನುವಂಥದ್ದನ್ನು ದೇವರು ಹೇಳಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಕೊಡಬೇಕನ್ನೋದನ್ನು ದೇವರು ಹೇಳಿದ್ದಾರೆ. ಸೊ ಕ್ರೈಸ್ತರ ಬೋಧಕರು ಇವತ್ತು ಎಷ್ಟು ಕೊಡಬೇಕನ್ನೋದನ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಕೊಡಲೇಬೇಕು ಅಂತೇಳಿ ಮಾತಾಡ್ತಾ ಇದ್ದಾರೆ ವಿನಃ ಯಾಕೆ ಕೊಡಬೇಕು, ಅದರಿಂದ ಏನಾಗಬೇಕು ಇದು ವಿಚಾರ ಮಾಡ್ತಾ ಇಲ್ಲ. ತಿಳಿಸೋದಕ್ಕೂ ಕೂಡ ಅವರು ಸಿದ್ಧರಾಗಿಲ್ಲ. ಇಲ್ಲ. ಅಂದರೆ ದೇವರಿಗಿಂತ ಹೆಚ್ಚಾಗಿ ಹಣವನ್ನೇ ನೋಡಿ ಸೇವೆ ಮಾಡುವಂಥವ್ರು ಜಾಸ್ತಿ. ಅದಕ್ಕೆ ಸೇವಕರು ಏನಾಗಿದ್ದಾರೆ ಅಂದರೆ ಹಣಕ್ಕೆ ದಾಸರಾಗಿದ್ದಾರೆ ಅಂತ ಒಂದು ಮಾತಿರುತ್ತಲ್ಲ, ಹಾಗಾಗಿದ್ದಾರೆ. ಹೊಟ್ಟೆಬಾಕರು. ಓಕೆ. ಸೊ ದಶಮ ಭಾಗ ಎನ್ನುವಂಥದ್ದು ಕ್ರೈಸ್ತರಿಗೆ ವಹಿಸುವುದಿಲ್ಲ. ಹಾಗಂತೇಳಿ ದಶಮ ಭಾಗ ಕೊಡುವಂಥದ್ದು ತಪ್ಪಲ್ಲ, ಆದರೆ ದಶಮ ಭಾಗವನ್ನೇ ಕೊಡಬೇಕಂತ ಅಂದುಕೊಳ್ಳುವಂಥದ್ದು ತಪ್ಪು. ಸೊ ದಶಮ ಭಾಗಕ್ಕಿಂತ ಹೆಚ್ಚು ಕೊಡಬಹುದು, ಕಡಿಮೆಯನ್ನು ಕೊಡಬಹುದು. ಅದು ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವಾಗಿ ಕೊಡಬೇಕೆಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದಂಥ ಪೌಲರ ಮೂಲಕವಾಗಿ ದೇವರು ತಿಳಿಸುತ್ತಿದ್ದಾರೆ. ಹಾಗಾಗಿ ಪ್ರಿಯರೇ, ದೇವರು ನಮಗೆ ಕೊಟ್ಟಂಥ ಬಲ, ಜ್ಞಾನ, ಕೆಲಸ, ಈ ಕೆಲಸದಲ್ಲಿ ದೇವರು ನಮಗೆ ಏನಾದರೆ ಕಷ್ಟಾರ್ಜಿತವನ್ನು ಅದಕ್ಕೆ ಕೊಡ್ತಿದ್ದಾರೋ ಅದನ್ನು ಯಥಾರ್ಥವಾಗಿ ದೇವರಿಗೆ ನಾವು ಕೊಡುವವರಾಗಿರಬೇಕು. ಅದನ್ನು ಇಷ್ಟೇ ಕೊಡಬೇಕೆಂಬುದಾಗಿ ದೇವರು ಎಲ್ಲೂ ಕೂಡ ಹೇಳಲಿಲ್ಲ. ಹಾಗಾಗಿ ಆ ರೀತಿ ಯಾರಾದರೂ ಹೇಳ್ತಿದ್ರೆ ದಯವಿಟ್ಟು ಮೊದಲನೇದಾಗಿ ಹೆದರಬೇಡಿ. ಹೆದರಿದರೆ ಸೈತಾನನು ಬಂದಲ್ಲಿ ಕಾರ್ಯ ಮಾಡ್ತಾನೆ. ಹೆದರಬೇಡಿ. ವಾಕ್ಯಾನುಸಾರ ವಾಕ್ಯದಲ್ಲಿ ಏನಿದೆ, ಇಷ್ಟೊತ್ತು ನಾವು ತೋರಿಸಿರುವಂಥ ವಾಕ್ಯಗಳನ್ನು ಕೂಡ ಕುರುಡರಂತೆ ನಂಬುವುದು ಬೇಡ. ಧ್ಯಾನಿಸಿ, ಪರಿಶೋಧಿಸಿ, ಎಷ್ಟರವರೆಗೂ ಸತ್ಯ, ಎಷ್ಟರವರೆಗೂ ಅಸತ್ಯ ಅನ್ನುವಂಥದ್ದನ್ನು ಪರಿಶೀಲಿಸಿ ವಾಕ್ಯಾನುಸಾರವಾಗಿ ಜೀವಿಸುವವರಾಗಿರೋಣ. ದಶಮಭಾಗದ ವಿಷಯದಲ್ಲಿ, ದಶಮಾಂಶದ ವಿಷಯದಲ್ಲಿ ಒಳ್ಳೆಯ ಉತ್ತರಗಳನ್ನು ವಾಕ್ಯಾನುಸಾರವಾಗಿ ತಿಳಿಸಿದಂಥ ಅಂಕಲ್ ಅವರಿಗೆ ಮತ್ತೊಂದು ಆವರ್ತಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ತುಂಬ ಧನ್ಯವಾದಗಳು ಅಂಕಲ್. ಒಳ್ಳೆಯ ರೀತಿ ಸಮಾಧಾನವನ್ನು ದಯಪಾಲಿಸಿದ್ದೀರಿ. ಇನ್ನೂ ಹೆಚ್ಚಾದ ಉತ್ತರಗಳನ್ನು ನಿಮ್ಮಿಂದ ನಾವು ಬಯಸ್ತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ತುಂಬ ವಿಷಯಗಳನ್ನು ನಾವು ತಿಳಿದುಕೊಳ್ತಿದ್ದೇವೆ. ದೇವರು ಇನ್ನೂ ಹೆಚ್ಚಾದಂಥ ಜ್ಞಾನ ನಿಮಗೆ ಕೊಟ್ಟು ಆತನಲ್ಲಿ ನಿಲ್ಲಿಸಬೇಕೆಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಇರುವಂಥದ್ದಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿ, ಇದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಾಗಿಯೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೆಳಗೆ ಕಾಣಿಸುತ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ಮೆಸೇಜ್ ಕಳುಹಿಸಬಹುದು. ನಿಮ್ಮ ಪ್ರಶ್ನೆಗಳನ್ನು ಕೂಡ ನಾವು ಸ್ವೀಕರಿಸಿ ಆ ಪ್ರಶ್ನೆಗಳಿಗೆ ವಾಕ್ಯಾನುಸಾರವಾದಂಥ ಉತ್ತರಗಳನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಓಕೆ, ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಂಥ ದೈವ ಸೇವಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವುದರ ಮೂಲಕವಾಗಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಹೌದು ತಂದೆ, ಈ ದಿನ ಕಾಣಿಕೆಯನ್ನು ಕುರಿತು ಮಾತನಾಡ್ಕೊಂಡಿದ್ದೀವಿ ತಂದೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದಶಮಾಂಶ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ ಒಪ್ಪಿಸಿದ್ದೀರಿ. ಹೊಸ ಒಡಂಬಡಿಕೆ ಬಂದಾಗ ಹೃದಯಪೂರ್ವಕದಿಂದ ಕೊಡಿ ಅಂತ ಹೇಳಿದ್ದೀರಾ. ಎರಡನೇದಾಗಿ ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು, ಆತ್ಮವನ್ನು, ಹೃದಯವನ್ನು ದೇವರಿಗೆ ಸಮರ್ಪಿಸಿರಿ ಅಂತೇಳಿ ವಾಕ್ಯದಲ್ಲಿ ನಿಮ್ಮ ಮಕ್ಕಳ ಮೂಲಕ, ಸೇವಕರ ಮೂಲಕ ತಿಳಿಸ್ಕೊಟ್ಟಿದ್ದೀರಿ ತಂದೆ. ಸ್ತೋತ್ರಗಳು. ಹೌದು ತಂದೆ, ಆತ್ಮವನ್ನು, ಹೃದಯವನ್ನು, ದೇಹವನ್ನು ನಿಮಗೆ ಸಮರ್ಪಿಸಬೇಕು. ಇದು ವಿವೇಕಪೂರ್ವಕವಾದ ಆರಾಧನೆ ಅಂತೇಳಿ ನೀವು ಹೇಳಿದ್ದೀರಾ. ಆ ಪ್ರಕಾರ ಪ್ರತಿಯೊಬ್ಬರು ನಿಮ್ಮ ಒಂದು ಸೇವೆ ಮಾಡುವುದಕ್ಕೆ, ಕೆಲಸ ಮಾಡುವುದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಕಾಣಿಕೆ ವಿಷಯದಲ್ಲಿ ತಂದೆ, ಮನಸ್ಫೂರ್ತಿಯಿಂದ ಪ್ರತಿಯೊಬ್ಬರು ಅವರವರ ಹೃದಯಗಳ ಪ್ರಕಾರ, ಅವರ ಹೃದಯಗಳಲ್ಲಿ ಏನೇನು ಬಿತ್ತುಕೊಂಡಿದ್ದಾರೋ, ಅವರ ಹೃದಯದಲ್ಲಿ ಏನು ಅಂದುಕೊಂಡಿದ್ದಾರೋ ಆ ಪ್ರಕಾರ ಕೊಡಬೇಕು ಅಂತೇಳಿ ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ. ಹಾಗೆ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವಂತೆ, ಪ್ರತಿಯೊಬ್ಬರೂ ನಿಮ್ಮ ಸೇವೆಯಲ್ಲಿ ಇರುವಂತೆ, ಪ್ರತಿಯೊಬ್ಬರೂ ಸೇವೆ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಅದೇ ರೀತಿಯಲ್ಲಿ
ನಿಮ್ಮ ಮಗನಾಗಿರುವಂಥ ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ, ಆತನ ನಡೆಸುವಂಥ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಅಭಿವೃದ್ಧಿಪಡಿಸಿ ಬಲಪಡಿಸಿ ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲೇ ಮುಂದೆ ನಡೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸೇವೆಯಲ್ಲಿದ್ದಂಥ ಸೇವಕರಿಗೋಸ್ಕರ, ಸುವಾರ್ಥಿಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ವಂದನೆಗಳು.